हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव कि पुदुमन दक्षिणेश्वर यात्रिगे परमहंसर तीर्थवाणीय पंच अमृतद पात्रिगे संजयागलु तव कि पुदुमन दक्षिणेश्वर यात्रिगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿಕೆ ಸಂಜೆಯಾಗಲು ತವ कि पुदु मन दक्षिणेश्वर यात्रिगे अत्त केशव चंद्रसेनन भक्ति नमनव काणुवे अत्त केशव चंद्रसेनन भक्ति नमनव काणुवे इत्त मत्त गिरीश घोषन चंद्र चित्तदि कೈಯುವೆ ಸಂಜೆಯಾಗಲು ತವ कि पुदु मन दक्षिणेश्वर यात्रिगे परमहंसर तीर्थवाणीय पंच अमृतद पात्रिगे संजयागलु तव कि पुदु मन दक्षिणेश्वर यात्रिगे संजयागलु तव कि पुदु मन दक्षिणेश्वर यात्रिगे
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಒಬ್ಬ ಭಕ್ತ ಶ್ರೀರಾಮಕೃಷ್ಣನ ಕೇಳಿದ, ಇಂದ್ರಿಯ ನಿಗ್ರಹವನ್ನು ಸಾಧಿಸುವುದಕ್ಕೆ ವಿಚಾರ ಮಾರ್ಗದ ಮೂಲಕವೇ ಸಾಗಬೇಕೇ ಅಂತ. ಇಂದ್ರಿಯ ನಿಗ್ರಹವನ್ನು ಸಾಧಿಸೋದಕ್ಕೆ ವಿಚಾರ ಮಾರ್ಗದ ಮೂಲಕವೇ ಸಾಗಬೇಕೇ ಅಂತನೋ ಪ್ರಶ್ನೆಯನ್ನು ಮುಂದಿಡ್ತಾನೆ. ಸಾಧಕರ ಪ್ರಧಾನ ಸಮಸ್ಯೆ ಅದು ಇಂದ್ರಿಯ ನಿಗ್ರಹ. ಅದು ನಿಗ್ರಹಕ್ಕೆ ಸಿಗೋದಿಲ್ಲ, ಬಹಳ ಒದ್ದಾಡ್ತಾನೆ. ಆದ್ರಿಂದ ಯಾವ ಮಾರ್ಗವನ್ನು ಅನುಸರಿಸಿದರೆ ಇಂದ್ರಿಯ ನಿಗ್ರಹ ಸುಲಭ ಆಗಬಹುದು ಅನ್ನೋ ವಿಷಯವನ್ನ ಯಾವ ಸಾಧುಗಳೇ ಸಿಕ್ಕಲಿ ಅವ್ರನ್ನ ಕೇಳಿ ತಿಳ್ಕೊಳ್ಬೇಕು ಅಂತ ಅವನು ಸಹಜವಾಗಿಯೇ ಉತ್ಸುಕನಾಗ್ತಾನೆ. ಪ್ರಾಮಾಣಿಕನಾದಂತಹ ಸಾಧಕ ಆತ. ಆದ್ರಿಂದ ಶ್ರೀರಾಮಕೃಷ್ಣರನ್ನ ಈ ವಿಷಯವಾಗಿ ಕೇಳಿ ತಿಳ್ಕೊಳ್ಬೇಕು ಅಂತ ಕುತೂಹಲಿತನಾಗ್ತಾನೆ. ಇಲ್ಲಿ ವಿಚಾರ ಮಾರ್ಗ ಆಗಬಹುದೇ ಅಂತನ್ನುವ ಸೂಚನೆಯನ್ನ ಅವನೇ ಮಂಡಿಸ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಅದಕ್ಕೇನು ಹೇಳ್ತಾರೆ, ಅದೂ ಒಂದು ಮಾರ್ಗ, ವಿಚಾರ ಮಾರ್ಗ. ಭಕ್ತಿ ಮಾರ್ಗದಿಂದಲೂ ಅಂತರಿಂದ್ರಿಯ ನಿಗ್ರಹ ತನಗೆ ತಾನೇ ಆಗುತ್ತದೆ, ಸಹಜವಾಗಿ ಆಗುತ್ತದೆ. ಭಗವಂತನಲ್ಲಿ ಪ್ರೀತಿ ಅಧಿಕವಾದಷ್ಟು ಇಂದ್ರಿಯ ಸುಖ ಸಪ್ಪೆಯಾಗಿ ತೋರಿ ಬರಲಾರಂಭಿಸುತ್ತದೆ. ತಂದೆ ತಾಯಿಗಳು ತಮ್ಮ ಮಗುವನ್ನು ಕಳೆದುಕೊಂಡು ದುಃಖಾಕ್ರಾಂತರಾಗಿರುವಂದೇ ಅವರನ್ನು ಇಂದ್ರಿಯ ಸುಖ ಆಕರ್ಷಿಸಬಲ್ಲುದೇ. ಇಷ್ಟು ಮಾತುಗಳನ್ನು ಹೇಳಿದರು. ಎರಡು ಮಾತುಗಳಿವೆ ಇದರಲ್ಲಿ. ಒಂದು, ಅವನು ಹೇಳಿದಂತಹ ವಿಚಾರ ಮಾರ್ಗವನ್ನು ಕೂಡ ಒಪ್ಪಿಕೊಳ್ತಾರೆ. ವಿಚಾರ ಮಾರ್ಗ ಅಂದ್ರೆ ಜ್ಞಾನ ಮಾರ್ಗ. ಜಗತ್ತು ಅನಿತ್ಯ, ನನ್ನ ಶರೀರವೂ ಅನಿತ್ಯ, ಈ ಸುಖವೂ ಅನಿತ್ಯ. ಆದ್ರಿಂದ ನಿತ್ಯವಾದಂತಹ ಸುಖ ಯಾವುದು ಅಂತಂದ್ರೆ ಆತ್ಮ ಸುಖ ಮಾತ್ರವೇ, ಅಥವಾ ಪರಮಾತ್ಮ ಸುಖ ಮಾತ್ರವೇ, ಪರಬ್ರಹ್ಮ ಸುಖ ಮಾತ್ರವೇ ಅಂತ ಹೇಳ್ತಕ್ಕಂತಹ ಮಾತನ್ನ ಮತ್ತೆ ಮತ್ತೆ ಮನಸ್ಸಿಗೆ ನೆನಪು ಮಾಡಿಕೊಡ್ತಕ್ಕಂತಹದ್ದು ಇದೇ ವಿಚಾರ ಮಾರ್ಗ ಅಂತಂದ್ರೆ. ಜ್ಞಾನಯೋಗ ಅಂತ ಒಂದು ಪುಸ್ತಕ ಇದೆ, ಕನ್ನಡದಲ್ಲಿಯೂ ಇದೆ, ಇಂಗ್ಲಿಷ್ನಲ್ಲಿಯೂ ಇದೆ. ಸ್ವಾಮಿ ವಿವೇಕಾನಂದರು ಬರೆದಂತಹದ್ದು ಜ್ಞಾನಯೋಗ, ಅದೇ ವಿಚಾರ ಮಾರ್ಗ. ಅದರಲ್ಲಿ ಈ ಮನಸ್ಸನ್ನ ಯಾವ ರೀತಿಯಲ್ಲಿ ಆ ಪರಬ್ರಹ್ಮದಲ್ಲಿ ವಿಲೀನಗೊಳಿಸಬಹುದು ಅಂತನ್ನೋದಕ್ಕೆ ವಿಶುದ್ಧವಾದಂತಹ ವಿವರಗಳು ಕಾಣಸಿಗುತ್ತವೆ. ಅದನ್ನ ಯಾರಿಗೆ ಓದಿ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೋ ಅವರು ಓದಿ ತಿಳ್ಕೊಳ್ಬಹುದು. ಆದರೆ ಎಲ್ರಿಗೂ ಕೂಡ ಸಾಧ್ಯವಾಗದೇ ಇರಬಹುದಾದಂತಹ ಪುಸ್ತಕ ಅದು. ಶ್ರೀರಾಮಕೃಷ್ಣರು ಅದಕ್ಕೋಸ್ಕರವೇ ತಕ್ಷಣವೇ ಹೇಳ್ತಾರೆ, ಭಕ್ತಿ ಮಾರ್ಗದಿಂದಲೂ ಅಂತರಿಂದ್ರಿಯ ನಿಗ್ರಹ ತನಗೆ ತಾನೇ ಆಗುತ್ತದೆ, ಸಹಜವಾಗಿ ಆಗುತ್ತದೆ ಅಂತ. ವಿಚಾರ ಮಾರ್ಗದಿಂದ ಇಂದ್ರಿಯ ನಿಗ್ರಹ ಸಾಧ್ಯ ಅಂತನೋ ಮಾತನ್ನು ಒಪ್ಪಿಕೊಂಡು ಕೂಡಲೇ ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಿಂದಲೂ ಅಂತರಿಂದ್ರಿಯ ನಿಗ್ರಹ ತನಗೆ ತಾನೇ ಆಗುತ್ತದೆ, ಸಹಜವಾಗಿ ಆಗುತ್ತದೆ. ಹೇಗೆ ಅಂತ ಹೇಳಿದ್ರೆ, ಭಗವಂತನಲ್ಲಿ ಪ್ರೀತಿ ಅಧಿಕವಾದಷ್ಟು ಇಂದ್ರಿಯ ಸುಖ ಸಪ್ಪೆಯಾಗಿ ತೋರಿ ಬರಲಾರಂಭಿಸುತ್ತದೆ. ಇಂದ್ರಿಯ ಸುಖ ಅಂತಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ
ಈ ಎಲ್ಲ ಇಂದ್ರಿಯಗಳ ಮೂಲಕ ಭೋಗಿಸುವಂತಹ ಸುಖ, ಅದು ಸಪ್ಪೆಯಾಗಿ ತೋರಿ ಬರಲಾರಂಭಿಸುತ್ತದೆ ಅಂತ ಹೇಳಿದರು ಶ್ರೀರಾಮಕೃಷ್ಣರು. ಇದೊಂದು ಬಹಳ ಮುಖ್ಯವಾದಂಥ ವಿಚಾರ. ಎಷ್ಟೋ ಜನ ಯುವಕರು ಹೇಳ್ತಾರೆ, ಸ್ವಾಮೀಜಿ, ಆ ಒಂದು ಇಂದ್ರಿಯ ಸುಖವನ್ನು ಅನುಭವಿಸಬೇಕು ಅಂತನ್ನುವ ಭಾವನೆ ಮನಸ್ಸಿನಲ್ಲಿ ಕೆರಳಿದಾಗ ಈ ಜಗತ್ತಿನಲ್ಲಿ ಅದನ್ನು ಬಿಟ್ಟರೆ ಇನ್ಯಾವುದೂ ಇಲ್ಲ, ಅದೇ ಸರ್ವಸ್ವವಾದ್ದು ಅಂಥೇಳಿ ನಮ್ಮ ಮನಸ್ಸು ಸಂಪೂರ್ಣ ಅದರಲ್ಲಿ ಮುಳುಗಿ ಹೋಗ್ತಿದೆ. ಆಗ ನಾವು ಅಸಹಾಯಕರಾಗಿ ಬಿಡ್ತೇವೆ ಅಂತ. ಬಹಳ ಸತ್ಯವಾದ ಮಾತದು. ಮನಸ್ಸನ್ನ ಅಷ್ಟರ ಮಟ್ಟಿಗೆ ಆಕ್ರಮಿಸಿ ಬಿಟ್ಟಿರ್ತದೆ. ಆಪಾದ ತಲಮಸ್ತಕವಾಗಿ ಆ ಒಂದು ಭಾವನೆ ಕೆರಳಿದಾಗ ಅದಕ್ಕಿಂತ ಶ್ರೇಷ್ಠವಾದ ಆನಂದ ಇನ್ನೊಂದಿಲ್ಲ ಅಂತನ್ನುವ ಒಂದು ಭಾವನೆ ಒಳಗಡೆ ಹುಟ್ಟಿಕೊಳ್ತದೆ. ಇವತ್ತು ಇಡೀ ಜಗತ್ತು ಅಂದ್ರೆ ಜಗತ್ತಿನ ಜನ ಹೇಗೆ ಆ ಇಂದ್ರಿಯ ಸುಖದಿಂದ ಆಕರ್ಷಿಸಲ್ಪಟ್ಟು ನಿಬದ್ಧರಾಗಿದ್ದಾರೆ ಅನ್ನೋದನ್ನ ಏಕಕಾಲದಲ್ಲಿ ಮನಸ್ಸಿಗೆ ತಂದುಕೊಳ್ಬೇಕು. ಏಕಕಾಲದಲ್ಲಿ ಅಂತಂದ್ರೆ ಇಂಗ್ಲೆಂಡು, ಅಮೆರಿಕ, ಜಪಾನು, ರಷ್ಯಾ, ಈಜಿಪ್ಟು, ಆಮೇಲೆ ಆಫ್ರಿಕಾ, ಆಮೇಲೆ ಆ ಕಡೆ ಆಸ್ಟ್ರೇಲಿಯಾ, ಎಲ್ಲ ಕಡೆಯಲ್ಲಿ ಇರತಕ್ಕಂತಹ ಜನರೂ ಸರಿಯೇ, ದನಗಳು ಸರಿಯೇ, ಪ್ರತಿಯೊಬ್ಬರೂ ಕೂಡ ಅದರಿಂದ ಹೇಗೆ ಆಕರ್ಷಿಸಲ್ಪಟ್ಟಿದ್ದಾರೆ ಅಂತನ್ನೋದನ್ನ ಗಮನಿಸಿದಾಗ ಅದು ಎಂತಹ ಒಂದು ರುಚಿಕರವಾದದ್ದು ಇರಬಹುದು ಅಂತನೋ ಒಂದು ಕಲ್ಪನೆ ನಮಗೆ ಆಗುತ್ತದೆ. ಅಂಥದ್ದು ಕೂಡ ಸಪ್ಪೆಯಾಗಿ ಕಾಣ್ತದೆ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಯಾವಾಗ ಭಗವತ್ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಉತ್ಪನ್ನವಾದಾಗ, ಈ ಇಂದ್ರಿಯ ಸುಖ ಅಂತ ಹೇಳ್ತಕ್ಕಂಥದ್ದು ಜೀವ ಯಾವುದೋ ಒಂದು ಪ್ರೀತಿಯನ್ನು ಬಯಸಿ ಅದನ್ನು ಹೊಂದೋದಕ್ಕೆ ಇಷ್ಟಪಡೋದದು. ಬರೀ ಹೊಟ್ಟೆ ಹಸಿವನ್ನು ಹಿಂಗಿಸೋದಾಗಿದ್ರೆ ಒಂದು ಮುದ್ದೆ ಸಾಕಾಗಿತ್ತು, ಅಥವಾ ಗಂಜಿ ಸಾಕಾಗಿತ್ತು, ಅಥವಾ ಹಸಿ ತರಕಾರಿಗಳನ್ನೇ ಹಾಗಾಗಿ ತಿಂದ್ಕೊಂಡು ಮುಗಿಸ್ಬಿಡ್ಬೋದಾಗಿತ್ತು. ಆದರೆ ಅದಾಗೋದಿಲ್ಲ. ಒಂದೇ ಬಗೆಯದು ತಿಂದು 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 ನಾಲಿಗೆಗೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಬಗೆ ಬಗೆಯಾದಂತಹ ಹೊಸ ಹೊಸ ಬಗೆಗಳನ್ನು ಆ ನ್ಯೂಸ್ ಪೇಪರ್ಲೂ ಬರ್ತಾ ಇರ್ತದೆ, ವರ್ತಮಾನ ಪತ್ರಿಕೆಲೂ ಬರ್ತಾ ಇರ್ತದೆ, ರೇಡಿಯೋದಲ್ಲೂ ಬರ್ತಾ ಇರ್ತದೆ. ರೇಡಿಯೋದಲ್ಲೂ ಬರ್ತಾ ಇರ್ತದೆ ಅಂತಂದ್ರೆ ನೀವೇ ಹಾಕಿ ತಿಳ್ಕೊಂಡ್ರಿ ಸ್ವಾಮೀಜಿ ಅಂತ ಕೇಳ್ಬೋದು. ಸುಮ್ಮನೆ ಹೀಗೆ ಒಂದ್ಸತಿ ತಿರುಗಿಸಿದೆ, ಇಂಥ ಒಂದು ಪಚಡಿಯನ್ನು ಹೇಗೆ ಮಾಡಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂತೂ ಈ ನಾಲಿಗೆಯನ್ನು ಸುಖಿಸುವುದಕ್ಕೆ ಸುಖದ ಮೂಲಕ ಸೊಕ್ಕಿಸುವುದಕ್ಕೆ ಅದೇನೇನು ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಬಂಗಾಳದಲ್ಲಿ ಅಡಿಗೆ ನೋಡಬೇಕು, ಆ ಪದಾರ್ಥವನ್ನು ತಂದು ಹುರಿದು ಕರಿದು ಬೇಯಿಸಿ ಅದರ ಪ್ರಾಣ ತೆಗೆದು ಹೊಸ ಪ್ರಾಣ ಕೊಟ್ಟು ಅದಕ್ಕೆ ಬಗೆ ಬಗೆಯ ಮಸಾಲೆಗಳನ್ನೆಲ್ಲ ಕೊಟ್ಟು ಬಗೆ ಬಗೆಯ ರುಚಿ. ಬಂಗಾಳದ ಅಡಿಗೆ ಬಹಳ ಪ್ರಸಿದ್ಧ. ಹಾಗೆ ಕೇರಳದಲ್ಲೂ ಕೂಡ 64 ಬಗೆಯ ಪಾಯಸಗಳನ್ನು ಅವರು ತಯಾರಿಸ್ತಾರೆ. ಆದರೆ ಇದ್ಯಾವುದು ನಿಂದನೀಯ ಅಲ್ಲ. ಇದನ್ನು ನಾನು ತಕ್ಷಣ ಹೇಳಬೇಕಾಗತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಲಲಿತೆ ಬಗೆ ಬಗೆಯ ಭಾವಗಳಲ್ಲಿದ್ದಾಗ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನು ತಿನ್ನುವ ಆಸೆ ತಾಳಿ ಅವಳು ಇಂತಹ ದದ್ಯಾನ್ನ ಪ್ರೀತಸಕ್ತ ಇತ್ಯಾದಿ ಮಾತುಗಳೆಲ್ಲ ಬರ್ತದಲ್ಲಿ. ಗುಡಾನ್ನ ಪ್ರೀತ ಮಾನಸ, ಗುಡಾನ್ನ ಅಂತಂದ್ರೆ ಬೆಲ್ಲದನ್ನ. ಹೀಗೆ ಬಗೆ ಬಗೆಯಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಸಾಕ್ಷಾತ್ ಜಗನ್ಮಾತೆ ತಿನ್ನೋದಕ್ಕೆ ಇಷ್ಟಪಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದೇ ಜಗನ್ಮಾತೆಯ ಮನುಷ್ಯರ ರೂಪದಲ್ಲಿ ತಿನ್ನುವಂಥದ್ದು. ಅದಕ್ಕೋಸ್ಕರ ಅನ್ನ ಸಂತರ್ಪಣೆ ಅಂತನ್ನುವ ಶಬ್ದ ಪ್ರಯೋಗ ಬಂದಿದೆ. ತರ್ಪಣೆ ಅಂದ್ರೆ ತೃಪ್ತಿಪಡಿಸೋದು, ಸಂಪೂರ್ಣ ತೃಪ್ತಿಯಾಗೋದಕ್ಕೆ ಸಂತರ್ಪಣೆ ಅಂತ ಹೆಸರು. ಬಗೆ ಬಗೆಯ ಅನ್ನವನ್ನ
ಬಗೆ ಬಗೆಯ ಆಹಾರವನ್ನು ಕೊಡೋದ್ರ ಮೂಲಕ ಜೀವ ತೃಪ್ತಿ ಆಯಿತು ಅಂತ ಹೇಳುತ್ತದು. ಇದೆಲ್ಲ ಲೌಕಿಕ ದೃಷ್ಟಿ. ಆದರೆ ಯೋಗದ ಮೂಲಕ ಮನಸ್ಸನ್ನ ನಿರೋಧಿಸಿ ಏಕತ್ರಗೊಳಿಸಿ ಸಮಾಧಿ ಸ್ಥಿತಿಗೆ ಇರಬೇಕಾದ್ರೆ ಈ ಭೋಗ ಅಂತ ಹೇಳ್ತಕ್ಕಂಥದ್ದು ಪ್ರತಿಬಂಧಕ. ಆ ಯೋಗ ಸಿದ್ಧಿ ಆದ ಮೇಲೆ ಮತ್ತೆ ನೀವು ತಿನ್ನೋದಕ್ಕೆ ಹೊರಡಿ, ಅಷ್ಟು ಬೇಕಾಗೋದಿಲ್ಲ ಅನ್ನೋ ವಿಚಾರ ಬೇರೆ. ಆದರೆ ಶ್ರೀರಾಮಕೃಷ್ಣರು ಹೇಗೆ ಕಾಮಾರ್ಪಕರಿಗೆ ಹೋಗಿ ಒಂದು ಅನ್ನ ತಪ್ಪಲೆ ಪೂರ್ತಿ ಖಾಲಿ ಮಾಡಿದ ಕತೆ ನೀವಿಲ್ಲೇ ಇದೇ ಸಭಾಂಗಣದಲ್ಲಿ ಕೇಳಿದ್ದೀರಿ. ಆ ಯೋಗವನ್ನು ಸಿದ್ಧಿಸಿಕೊಂಡ ಮೇಲೆ ಮತ್ತೆ ಇದೇ ಅನ್ನಾಹಾರಾದಿಗಳನ್ನ ಸ್ವೀಕಾರ ಮಾಡೋದ್ರ ಮೂಲಕ ನಮಗೇನು ತೊಂದರೆ ಆಗೋದಿಲ್ಲ. ಆದರೆ ಒಂದು ವಿಚಾರ, ಈ ಅನ್ನಾಹಾರಾದಿ ಭೋಗಗಳು ಅಥವಾ ಬಟ್ಟೆ ಬರೆಗಳನ್ನು ಧರಿಸ್ತಕ್ಕಂತಹ ಭೋಗಗಳು ಇವುಗಳೆಲ್ಲ ಹೆಚ್ಚು ಯೋಗಕ್ಕೆ ತೊಂದರೆ ಕೊಡ್ತಕ್ಕಂಥವುಗಳೆಲ್ಲ. ಅತಿಯಾಗಿ ಊಟ ಮಾಡಿದರೆ ತೊಂದರೆ ಕೊಡ್ತದೆ, ನಿದ್ರೆ ಬಂದ್ಬಿಡ್ತದೆ. ನಿದ್ರೆ ಬಂದಾಗ ಅವನು ಯೋಗ ಮಾಡೋದು ಹೇಗೆ ಸಾಧ್ಯ? ಆದರೆ ಮುಖ್ಯವಾಗಿ ಬಹಳ ದೊಡ್ಡ ಆಕರ್ಷಣೆ ಇರತಕ್ಕಂತಹದ್ದು ಅದನ್ನ ಯಾವುದನ್ನ ಶ್ರೀರಾಮಕೃಷ್ಣ ಕಾಮಕಾಂಚನ ಅಂತ ಹೇಳಿದ್ರು ಅದು. ಅಂತಹ ಒಂದು ಭೋಗ ಯಾವ ಜಗತ್ತನ್ನೇ ಎಳೆದು ತನ್ನ ವಶ ಮಾಡಿ ಇಟ್ಕೊಂಡಿದ್ದೀವಿ ಅಂತಹ ಒಂದು ಭೋಗ, ಅದು ಕೂಡ ಸಪ್ಪೆಯಾಗಿ ಕಂಡು ಬರಬೇಕು. ಅದು ಸಪ್ಪೆಯಾಗಿ ಕಂಡು ಬರುವಷ್ಟರ ಮಟ್ಟಿಗೆ ಭಗವನ್ ನಾಮ ಸಂಕೀರ್ತನೆಯ ಮೂಲಕ, ಪ್ರಾರ್ಥನೆಯ ಮೂಲಕ ಭಗವಂತನ ಪ್ರೀತಿಯನ್ನು ಅಧಿಕಗೊಳಿಸಿಕೊಂಡು ಆ ಪ್ರೀತಿಯ ರುಚಿ, ಭಗವತ್ ಪ್ರೀತಿಯ ರುಚಿ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿಗೆ ಹತ್ತಿದಾಗ ನಾಲಿಗೆಯ ರುಚಿ ಕಡಿಮೆ ಆಗ್ತದೆ. ಅಥವಾ ಶರೀರದ ಮೂಲಕ ಪಡೆಯಬಹುದಾದಂಥ ಎಲ್ಲ ಇಂದ್ರಿಯಗಳ ರುಚಿ ಕಡಿಮೆ ಆಗೋಗ್ಬಿಡ್ತದೆ, ಸಪ್ಪೆ ಆಗಿಬಿಡ್ತದೆ. ಇದನ್ನ ಇನ್ನೊಂದು ಉದಾಹರಣೆ ಮೂಲಕ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ತಂದೆ ತಾಯಿಗಳು ತಮ್ಮ ಮಗುವನ್ನು ಕಳೆದುಕೊಂಡು ದುಃಖಾಕ್ರಾಂತರಾಗಿರುವಂದೇ ಅವರನ್ನು ಇಂದ್ರಿಯ ಸುಖ ಆಕರ್ಷಿಸಬಲ್ಲುದೇ. ಯಾವ ದಿನ ಮಗು ಸತ್ತು ಹೋಗಿದೆಯೋ ಅವತ್ ರಾತ್ರಿಯೇ ಅವರು ಕೂಡಬಲ್ರೇ. ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ ಬೇಕಿಲ್ಲ. ಭಗವದ್ ವ್ಯಾಕುಲತೆ ಅಂತ ಹೇಳ್ತಕ್ಕಂಥದ್ದು ಹುಟ್ಟಿದಾಗ, ಅಯ್ಯೋ ನನಗೆ ಸಾಕ್ಷಾತ್ಕಾರ ಆಗ್ಲೇ ಇಲ್ವಲ್ಲ ಅಂತನ್ನುವ ವ್ಯಾಕುಲತೆ ನಮ್ಮ ಹೃದಯದಲ್ಲಿ ಹುಟ್ಟಿದಾಗ ಈ ಭೋಗದಲ್ಲಿ ಮನಸ್ಸನ್ನು ತೊಡಗಿಸೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ತಾತ್ಪರ್ಯ. ವ್ಯಾಕುಲತೆ ಅನ್ನೋದು ಯಾವಾಗ ಹುಟ್ಟುತ್ತದೆ? ನಮ್ಮ ಪ್ರೀತಿಯ ವಸ್ತು ಕಣ್ಮರೆಯಾದಾಗ. ಮಗು ಸತ್ತಾಗ ಕಣ್ಮರೆಯಾಯಿತು, ಮಗುವಿನ ಮೇಲೆ ನಮಗೆ ಪ್ರೀತಿ ಇತ್ತು. ಆದ್ರಿಂದ ವ್ಯಾಕುಲತೆ, ಕಣ್ಣೀರು ಕೋಡಿ ಕರೆಯುವಷ್ಟು ವ್ಯಾಕುಲತೆ ನಮ್ಮಲ್ಲಿ ಹುಟ್ಟುಕೊಂಡಿತು ಅಲ್ವೇ? ಪ್ರೀತಿಯ ವಸ್ತು ಕಣ್ಮರೆಯಾದ್ರಿಂದ. ಹಾಗೆ ಭಗವಂತ ನಮ್ಮ ಪ್ರೀತಿಯ ವಸ್ತು, ಅವನು ಕಣ್ಮರೆ ಆಗೋದಲ್ಲ, ಕಣ್ಮರೆ ಆಗಿಯೇ ಇದ್ದಾನೆ. ಅವನನ್ನು ಕಾಣಬಹುದು, ಮಾತನಾಡಬಹುದು ಅಂತ ಶ್ರೀರಾಮಕೃಷ್ಣ ಆದಿಯಾಗಿ ಎಲ್ಲರೂ ಹೇಳಿದ್ದಾರೆ. ಹಾಗೆ ಹೇಳಿದ್ರೂ ಕೂಡ ನಮಗೆ ಮಾತ್ರ ಕಾಣದೆ ಹೋಯ್ತಲ್ಲ, ಇಷ್ಟೊಂದು ಧ್ಯಾನ ಜಪ ಮಾಡಿಯೂ ಕೂಡ ಕಾಣದೆ ಹೋಯ್ತಲ್ಲ, ಕಾಣೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ನಮ್ಮಿಂದ ಅಂತ ಹೇಳ್ತಕ್ಕಂಥ ವ್ಯಾಕುಲತೆಯನ್ನು ನಾವು ಒಂದು ಬಗೆಯಿಂದ ಬೆಳೆಸ್ಕೊಳ್ಬೇಕು ಒಳಗಡೆಯಿಂದ. ಶ್ರೀರಾಮಕೃಷ್ಣರು ಆ ಬಗೆಯ ವ್ಯಾಕುಲತೆಯನ್ನು ವ್ಯಕ್ತಪಡಿಸಿದ್ದನ್ನು ನಾವು ಯುಗಾವತಾರ ಶ್ರೀರಾಮಕೃಷ್ಣ ಮೊದಲ ಸಂಪುಟದಲ್ಲಿ ನೋಡ್ತಿದ್ದೀವಿ. ಅದೇ ವ್ಯಾಕುಲತೆಯನ್ನ ಕನಿಷ್ಠ ಪಕ್ಷ ಅನುಕರಿಸುವ ಪ್ರಯತ್ನ ಮಾಡಬೇಕು. ಅನುಕರಿಸುವ ಪ್ರಯತ್ನ ಅಂದ್ರೆ ಏನೋ ಒಂದು ಬಗೆಯ ನಾಟಕದ ಅಳು. ನಾಟಕದಲ್ಲೂ ಕೂಡ ಅಳಬೇಕಾದ್ರೆ ಅಲ್ಲಿ ಒಳಗಡೆ ಭಾವ ಇರಬೇಕಾಗತ್ತೆ. ತಾನು ನಾಟಕ ಆಡ್ತಾ ಇದ್ದೇನೆ ಅಂತ ಅವನಿಗೆ ಗೊತ್ತು, ನಾಟಕದಲ್ಲಿ ತಾನು ಅಳ್ತಾ ಇರತಕ್ಕಂಥದ್ದು ಅನ್ನೋದು ಗೊತ್ತು. ಆದರೆ ಕೆಲವು ಸರಳ ಹೃದಯದ ಹುಡುಗರು
ನಾಟಕ ಆಡಬೇಕಾದ್ರೆ ಮೊದಲು ಅಭ್ಯಾಸ ಆಗಿರುತ್ತಲ್ಲ, ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತಾರಲ್ಲ. ಪ್ರಾಕ್ಟೀಸ್ ಮಾಡೋತ್ತಿಗೆ ಆ ಅಳೋದನ್ನ ಅಭ್ಯಾಸ ಮಾಡ್ಬೇಕಾದ್ರೆ ನಾಚಿಕೆ ಪಟ್ಕೊಂಡಿರ್ತಾರೆ. ಹೇಗೋ ಕಷ್ಟಪಟ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ. ಆಮೇಲೆ ರಂಗಮಂಟಪದಲ್ಲಿ ಅವರು ಆ ಅಳುವುದನ್ನ ನಟನೆ ಮಾಡಿ ತೋರಿಸುವಾಗ ಒಂದು ಭಾವ ನಿಜವಾಗಿಯೂ ಬಂದ್ಬಿಟ್ಟಿರ್ತದೆ ಅವರಿಗೆ. ನಿಜವಾಗಿ ಅಳು ಬಂದ್ಬಿಟ್ಟಿರ್ತದೆ. ನಿಜವಾಗಿ ಅಳು ಬಂದಾಗ ಮಾತಾಡೋಕ್ಕಾಗೋದಿಲ್ಲ. ನಾಟಕದ ಅಳು ಬಂದಾಗ ಅಳಲೂಬಹುದು, ಅಳುವಿನೊಂದಿಗೆ ಮಾತನ್ನು ಆಡಬಹುದು. ಆದರೆ ನಿಜವಾಗಿ ಅಳು ಬಂದ್ಬಿಟ್ಟಿರ್ತದೆ, ಮಾತು ಆಗುವುದಿಲ್ಲ ಅವರಿಗೆ. ನೋಡಿ, ಮೊದಲು ನಾಟಕಕ್ಕೋಸ್ಕರ ಅಭ್ಯಾಸ ಮಾಡ್ತಾ ಕೊನೆಗೆ ಅದು ನಿಜವಾದ ಅಳುವೇ ಆಗಿಬಿಡ್ತವರಿಗೆ. ಆ ರೀತಿಯಲ್ಲಿ ನಾವು ಕೂಡ ಈ ಬಗೆಯ ಒಂದು ವ್ಯಾಕುಲತೆಯನ್ನ ನಾಟಕೀಯವಾಗಿ ಆದರೂ ಅನುಕರಿಸುವ ಪ್ರಯತ್ನ ಮಾಡಿದರೆ ಕೊನೆಗೊಂದು ದಿನ ನಿಜವಾದ ವ್ಯಾಕುಲತೆ ಆಗಬಹುದು ಅಂತ ನನ್ನೊಂದು ಸಲಹೆ ಅಷ್ಟೇನೆ. ಈಗ ಭಕ್ತ ಕೇಳ್ತಾನೆ, ಭಗವಂತನನ್ನ ಪ್ರೀತಿಸಲಾಗುತ್ತಿಲ್ಲವಲ್ಲ, ಏನು ಮಾಡಲಿ? ಅದೇ ಪ್ರಶ್ನೆನೇ ನಾವೀಗ ಮಾತನಾಡ್ತಾ ಇದ್ದಿತ್ತು. ಭಗವಂತನನ್ನ ಪ್ರೀತಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲವಲ್ಲ, ಏನು ಮಾಡಲಿ ಅಂತ. ಭಗವಂತನನ್ನ ಪ್ರೀತಿಸಬೇಕು ಅನ್ನೋ ಮಾತನ್ನು ನಾವು ಶ್ರೀರಾಮಕೃಷ್ಣ ಬಾಯಿಂದ ಕೇಳ್ತಾ ಇದ್ದೇವೆ. ಆದರೆ ನಿಜವಾಗಿಯೂ ಪ್ರೀತಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಮ್ಮಿಂದ, ಎಷ್ಟೋ ಜನರಿಂದ. ಇಲ್ಲಿ ಆ ಭಕ್ತನು ಕೂಡ ಅದೇ ಪ್ರಶ್ನೆಯನ್ನು ಕೇಳಿದ್ದಾನೆ. ಶ್ರೀರಾಮಕೃಷ್ಣ ಅದಕ್ಕೇನು ಉತ್ತರ ಕೊಡ್ತಾರೆ? ಆತನ ನಾಮದಲ್ಲಿ ಅಭಿರುಚಿ ಉಂಟಾಗುವಂತೆ ವ್ಯಾಕುಲನಾಗಿ ಆತನಿಗೆ ಪ್ರಾರ್ಥನೆ ಮಾಡು. ಆತ ಸಕಲಾಭೀಷ್ಟದಾಯಕ, ನಿಶ್ಚಯವಾಗಿಯೂ ನಿನ್ನ ಹೃದಯದ ಅಭಿಲಾಷೆಯನ್ನು ಪೂರ್ಣ ಮಾಡಿಕೊಡುತ್ತಾನೆ ಅಂತ ಹೇಳಿದರು. ಇಲ್ಲಿ ಆತನ ನಾಮದಲ್ಲಿ ಅಭಿರುಚಿ ಉಂಟಾಗುವಂತೆ ವ್ಯಾಕುಲನಾಗಿ ಆತನಿಗೆ ಪ್ರಾರ್ಥನೆ ಮಾಡು ಅಂತ ಹೇಳಿದರು. ಹೇಗೆ ಮಾಡೋದು? ಹೇ ಭಗವಂತ, ನಿನ್ನ ನಾಮದಲ್ಲಿ ನನಗೆ ಅಭಿರುಚಿ ಉಂಟಾಗುವಂತೆ ಮಾಡು ಅಂತ ಕೇಳ್ಕೊಳ್ಳೋದಷ್ಟೇನೆ. ಆತ ಸಕಲಾಭಿಷ್ಟದಾಯಕ, ನಿಶ್ಚಯವಾಗಿಯೂ ನಿನ್ನ ಹೃದಯದ ಅಭಿಲಾಷೆಯನ್ನು ಪೂರ್ಣ ಮಾಡಿಕೊಡ್ತಾನೆ ಅಂತ ಹೇಳ್ತಕ್ಕಂಥ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಶ್ರೀರಾಮಕೃಷ್ಣರು ಹೇಳಿದ್ರಿಂದ ದೇವರು ಅದನ್ನು ನಡೆಸಿಕೊಡ್ಲೇಬೇಕು. ಒಂದು ವೇಳೆ ದೇವರು ನಡೆಸಿಕೊಡದೆ ಹೋದ್ರೆ, ನಿಮ್ಮ ದೇವರು, ಅವರವರ ದೇವರು ಬೇರೆ ಬೇರೆ ದೇವರು ಇರ್ತಾರಲ್ಲ, ಆ ದೇವರು ಏನಾದರೂ ಭಕ್ತಿ ಭಾವವನ್ನ ಕೊಡದೆ ಹೋದ್ರೆ ರಾಮಕೃಷ್ಣ ಬಂದು ಕೇಳಬಹುದು, ನೀವು ಈ ತರ ಹೇಳಿದ್ರಲ್ಲ ವಚನವೇದದಲ್ಲಿ, ಯಾಕೆ ಆಗ್ಲಿಲ್ಲ ಅಂತ. ದಯವಿಟ್ಟು ಅವ್ರನ್ನೇ ಕೇಳ್ಬಿಡಿ. ನನ್ನನ್ನು ಬಂದು ಕೇಳಿದ್ರೆ ಏನಾಗುತ್ತೆ, ನಾನು ಉತ್ತರ ಕೊಡುವಂತಹ ಶ್ರಮ ವಹಿಸಬೇಕಾಗುತ್ತೆ. ನಾನು ಹೇಳಬೇಕಾದ್ನೆಲ್ಲ ಇಲ್ಲೇ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಹೊಸದಾಗಿ ಏನು ಹೇಳಬೇಕಾದಿಲ್ಲ. ಭಗವಂತನ ನಾಮದಲ್ಲಿ ಅಭಿರುಚಿ ಉತ್ಪನ್ನ ಆಗಬೇಕಾದ್ರೆ ಅವನನ್ನೇ ಕೇಳ್ಕೊಳ್ಬೇಕು ಅಂತ ಇರೋದು. ನಾವೇನ್ ಮಾಡ್ತೀವಿ? ಅವನನ್ನು ಕೇಳಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ಕೊಟ್ಟಿದ್ದಾರಲ್ಲ ಅಂತ ಒಂದ್ ದಿವಸ ಹೋಗಿ ಕೇಳ್ಬಿಡ್ತೀವಿ. ಅವನು ಕೊಡ್ಲಿಲ್ಲ. ಕೇಳಿದ ತಕ್ಷಣ ಕೊಡ್ತಕ್ಕಂಥ ದೇವರು ಯಾರಿದ್ದಾರೆ? ಇವತ್ತು ಕೇಳಿದ್ವು, ನಾಳೆ ಸಿಕ್ತು. ಇವತ್ತು ಕೇಳಿದ್ವು, ಇವತ್ತು ಸಂಜೆನೆ ಸಿಕ್ತು ಅಂತ ಅನ್ನೋದು ಬಿಡಿ. ಇವತ್ತು ಕೇಳಿದ್ವು, ನಾಳೆ ಸಿಕ್ತು ಅಂತನ್ನುವಂತಹ ದೇವರ ಸನ್ನಿಧಿ ಅದು ಎಲ್ಲಿದೆ? ಅದು ಇವತ್ತು ಯಾರು ನೋಡಿದ್ರೆ ನಮಗೂ ಸ್ವಲ್ಪ ವರ್ತಮಾನ ಕೊಡಿ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಪ್ರಾರ್ಥನೆಯನ್ನ ಮಾಡಿ, ವ್ಯಾಕುಲ ಚಿತ್ತನಾಗಿ ಪ್ರಾರ್ಥನೆ ಮಾಡಿ ಅಂತ. ಒಂದು ದಿವಸ ನಾವು ಪ್ರಾರ್ಥನೆ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಪ್ರತಿದಿನದ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಪ್ರತಿದಿನವೂ ಹೇಳಬೇಕಾಗ್ತದೆ. ಪರಿಣಾಮಕಾರಿಯಾಗಿ ಪ್ರಾರ್ಥನೆ ಮಾಡಬೇಕಾಗ್ತದೆ. ಪರಿಣಾಮಕಾರಿಯಾಗಿ ಅವನು ನಡೆಸಿಕೊಡ್ಲೇಬೇಕು. ಅವನು ನಡೆಸಿಕೊಡದೇ ಇದ್ರೆ ನಾವು ಬಿಡೋದಿಲ್ಲ ಅಂತನ್ನುವ ಹಠ ಇರಬೇಕಾಗುತ್ತಲ್ಲಿ. ಇಲ್ಲಿ ಸ್ವಾಮಿ ಯತೀಶ್ವರಾಂಜಿ ಇದ್ದಾಗಂತ ಸಂದರ್ಭದಲ್ಲಿ ಬಾಲಕ ಸಂಘದ ಒಬ್ಬ ಹುಡುಗ, ಅವನು ಇಂಜಿನಿಯರ್ ಓದ್ತಾ ಇದ್ದ, ಫೈನಲ್ ಇಯರ್. ಅದು ಫೈನಲ್ ಆಗಲೇ ಇಲ್ಲ. ಯಾಕೆ ಅಂತಂದ್ರೆ ಫೇಲು. ಈ ವರ್ಷ ಏನೋ ಫೇಲ್ ಆದ, ಮುಂದಿನ ವರ್ಷ ಅಂತ ಅಂದ್ಬಿಟ್ಟು ಕೂತ್ರೆ ರಿಸಲ್ಟ್ ಏನೋ ಅಂತ ಕೇಳಿದ್ರೆ ಫೇಲು, ಅದ್ರ ಮುಂದಿನ ವರ್ಷನೂ ಫೇಲು.
ಆ ಹುಡುಗನ ಕುರಿತಾಗಿ ಅವನ ಹಿರಿಯ ಅಣ್ಣ ಒಬ್ಬ ಇಲ್ಲಿಗೆ ಬರ್ತಾ ಇದ್ದ. ಆತ ಉದ್ಯೋಗಸ್ಥ, ಭಕ್ತ. ಸ್ವಾಮಿ ಯತೀಶ್ವರಾಂಜಿ ಅವರು ಅವನನ್ನು ಕರೆದು ಹೇಳಿದ್ರು, ನೋಡಿ ನಿನ್ನ ತಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳು, ಸರಿಯಾದ ರೀತಿಯಲ್ಲಿ ಮನೇಲಿ ಓದ್ಕೊಳ್ಳಿ ಅಂತ. ಈ ಅಣ್ಣ ಅಂತ ಹೇಳ್ತಕ್ಕಂಥವ್ರು ಒಂದು ರೀತಿಯಲ್ಲಿ ನಿರ್ಲಿಪ್ತರು. ಮತ್ತೆ ಅವ್ರ ಭಾವನೆ ಏನಪ್ಪಾ ಅಂತಂದ್ರೆ, ಅವರವರ ಪಾಠವನ್ನು ಓದ್ಕೊಳ್ಬೇಕು, ಹೇಳುವಂತಹದ್ದೇನಿದೆ ಅದರಲ್ಲಿ ಅಂತನ್ನುವ ಈ ಒಂದು ಮನೋಭಾವದವರು. ಸ್ವತಃ ಅವರು ಕೂಡ ಬಹಳ ಬುದ್ಧಿವಂತರು, ಬಹಳ ಬೇಗ ಬೇಗ ಓದಿ ಪ್ರಗತಿಯನ್ನು ಸಾಧಿಸಿದವರು, ಒಳ್ಳೆಯ ಉದ್ಯೋಗದಲ್ಲಿ ಇದ್ದವರು. ಈಗ ಸ್ವಾಮಿ ಯತೀಶ್ವರಾಂಜಿ ಅವರು ಹೇಳ್ಬಿಟ್ರಲ್ಲ ತಮ್ಮನಿಗೆ ಹೇಳೋ ಬುದ್ಧಿ ಅಂತ. ಅವರು ಒಂಥರ ವಿಧೇಯರು, ಗುರುಗಳು ಹೇಳಿದಂದನ್ನ ಮಾಡಬೇಕು. ಆದ್ರಿಂದ ಮನೆಗೆ ಹೋದ್ರು. ಗಿರಿಧರ, ಸ್ವಾಮಿಗಳು ಹೇಳಿದ್ದಾರೆ ಚೆನ್ನಾಗಿ ಓದ್ಕೊ ಅಂತ, ಓದಿನ ಮೇಲೆ ಏನೋ ಅಂತ ಸುಮ್ಮನಾಗ್ಬಿಟ್ಟು ಫಿನಿಶ್. ಅವನು ಹೂ ಅಂದ. ಮತ್ತೆ ಯಥಾ ಪ್ರಕಾರ 4ನೇ ವರ್ಷವೂ ಕೂಡ ಡುಮ್ಕಿ. ಆಮೇಲೆ 5 ವರ್ಷ 6 ವರ್ಷ ಆದಮೇಲೆ ಹೇಗೋ ಪಾಸು ಅಂತ ಆದ. ಆ ವಿಚಾರ ಬೇರೆ. ಇಲ್ಲಿ ಆತ ಒಂದೇ ಸಲ ಹೇಳ್ಬಿಟ್ಟ, ಸ್ವಾಮಿಗಳು ಹೇಳಿದ್ದಾರೆ ಓದ್ಕೋ ಅಂತ. ನೋಡಿ ನಾನು ಹೇಳ್ಬಿಟ್ಟಿದ್ದೀನಪ್ಪ ನಿನಗೆ, ಓದ್ಕೋ. ಸಾಕಲ್ಲ, ಒಂದು ದೃಷ್ಟಿಯಿಂದ ಸಾಕದು. ಆದ್ರೆ ಅವನು ದಡ್ಡ, ಸಾಲದಕ್ಕೆ ಸೋಮಾರಿ ಇರಬಹುದು. ಅವನಿಗೆ ಒಂದ್ಸರ್ತಿ ಎಲ್ಲಿ ಹೇಳಿದ್ರೆ ಎಲ್ಲಿ ನಾಟುತ್ತೆ. 6 ವರ್ಷ ಓದಬೇಕಾದಂತಹ, ಓದಿಯೇ ಪಾಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತಹ ಹುಡುಗನಿಗೆ ಒಂದ್ಸಲ ಬುದ್ಧಿ ಹೇಳಿದ್ರೆ ಅವನಿಗೆ ಹೇಗೆ ನಾಟುತ್ತೆ. ಅವನು ದಡ್ಡ, ಆದ್ರಿಂದ ಅವನು ನಿಧಾನಕ್ಕೆ ತಗೊಂಡ ಮಾತನ್ನ. ಭಗವಂತನು ಕೂಡ ನಮ್ಮ ಮಾತನ್ನ ಅಂದ್ರೆ ನಮ್ಮ ಪ್ರಾರ್ಥನೆಯನ್ನ ಅಷ್ಟು ನಿಧಾನಕ್ಕೆ ತಗೊಳ್ಳೋದಕ್ಕೆ ಅವನು ದಡ್ಡನೆ ಅಂತನ್ನುವ ಆ ಉದಾಹರಣೆ ಅಲ್ಲ. ಅಲ್ಲಿ ಅವನು ನಮ್ಮ ವ್ಯಾಕುಲತೆಯ ಪ್ರಾಮಾಣಿಕತೆಯನ್ನ ನಿರೀಕ್ಷಿಸ್ತಾನೆ. ನಿಜಕ್ಕೂ ನಮಗೆ ಭಗವತ್ ಪ್ರೀತಿ ಬೇಕೇ ಅಂತ ಅನ್ನೋದೊಂದು ಬಹಳ ದೊಡ್ಡ ಪ್ರಶ್ನೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಭಗವಂತ ಅಂತ ಒಬ್ಬ ಇದ್ದಾನೆ, ಅವನನ್ನು ಕಾಣಬಹುದು, ಅವನೊಡನೆ ಮಾತನಾಡಬಹುದು, ಆನಂದ ಸಿಗುತ್ತೆ, ತಾಪತ್ರೆಗಳು ನಿಂತು ಹೋಗ್ಬಿಡುತ್ತವೆ ಅಂತನೋ ಈ ಮಾತುಗಳನ್ನೆಲ್ಲ ಕೇಳಿದಾಗ ತಾಪತ್ರಯದಲ್ಲಿ ಮುಳುಗಿರತಕ್ಕಂತಹ ಜನ ಮೊದಲು ಬಂದು ಕೇಳೋದಕ್ಕೆ ಇಷ್ಟಪಡ್ತಾರೆ, ಹೇ ಭಗವಂತ ನನಗೆ ನಿನ್ನ ದರ್ಶನ ಕೊಡು ಅಂತ, ನನಗೆ ನಿನ್ನಲ್ಲಿ ಭಕ್ತಿ ಕೊಡು ಅಂತ ಕೇಳ್ಕೊಡ್ತಾನೆ. ಆದರೆ ಭಗವಂತ ಹೃದಯವನ್ನು ನೋಡ್ತಾನೆ. ನಿಜಕ್ಕೂ ಈತನಿಗೆ ಬೇಕಾದ್ದು ಭಕ್ತಿ ಅಲ್ಲ, ಭಗವತ್ ಪ್ರೀತಿಯೂ ಅಲ್ಲ. ಅವನಿಗೆ ಬೇಕಾದ್ದೇನಪ್ಪಾ ಅಂದ್ರೆ ಅವನ ಮನೇಲಿ ಏನೋ ದೊಡ್ಡ ತಾಪತ್ರಯ ಎದ್ಕೊಂಡಿದೆ, ಅದು ಪರಿಹಾರ ಆಗಬೇಕಾಗಿದೆ. ನೀವೇನೋ ತಪ್ಪು ತಿಳ್ಕೊಳ್ದಿದ್ರೆ ಒಂದು ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈ ಸಂದರ್ಭದಲ್ಲಿ. ಒಬ್ಬ ಯುವಕ ಬಂದಿದ್ದ, ನೋಡೋದಕ್ಕೆ ಚೆನ್ನಾಗಿದ್ದ. ಆತ ಉದ್ಯೋಗದಲ್ಲಿದ್ದಾನೆ. ಸುಮಾರು 26 ವರ್ಷ ಇರಬಹುದು ಅವನಿಗೆ. ಅವನು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಇನ್ನೊಬ್ಬ ಆಕೆಯ ಸಂಬಂಧವಾಗಿ ಏನೋ ಪ್ರೇಮ ಸಂಬಂಧ ಬೆಳೆದಿದೆ. ಅದನ್ನ ಆಮೇಲೆ ಹೇಳ್ತೀನಿ, ಅದಕ್ಕಿಂತ ಮೊದಲು ಹೇಳಬೇಕಾದ್ರೆ ಹೀಗೆ ಹೇಳಬೇಕು ಅದನ್ನ. ಅವನು ಬಂದು ಏಕಾಏಕಿ, ಸ್ವಾಮೀಜಿ ನನಗೆ ಏಕಾಂತವಾಗಿರಬೇಕು, ಶಾಂತವಾಗಿರಬೇಕು, ಎಲ್ಲ ಬಗೆಯ ತಾಪತ್ರೆಗಳಿಂದ ಪಾರಾಗಿ ಭಗವಂತನ ಪ್ರೀತಿಯನ್ನು ಸಂಪಾದಿಸಿಕೊಂಡು ಹೃದಯದಲ್ಲಿ ಆನಂದವನ್ನು ಅನುಭವಿಸಬೇಕು, ಅದಕ್ಕಿಂತ ಶ್ರೇಷ್ಠವಾದ ಇನ್ಯಾವುದೂ ಇಲ್ಲ ಅಂತ ಅನಿಸ್ತದೆ ನನಗೆ. ಆದರೆ ಸಾಧ್ಯವಾಗ್ತಾ ಇಲ್ಲ ಸ್ವಾಮೀಜಿ. ಪ್ರಪಂಚದಲ್ಲಿದ್ದೇನೆ, ಉದ್ಯೋಗ ಮಾಡ್ತಾ ಇದ್ದೇನೆ, ನನಗೆ ಅವನ ಮೇಲೆ ಸಹಜವಾಗಿಯೇ ಆಕರ್ಷಣೆ. ಯಾಕೆಂತಂದ್ರೆ ಒಬ್ಬ ವಿದ್ಯಾವಂತ ಹುಡುಗ, ಯುವಕ, ಅವನು ಈ ತರ ದೇವರು ಅಂತ ಹೇಳಿದ್ರೆ ನಮಗೊಬ್ಬ ಬ್ರಹ್ಮಚಾರಿ ಬರ್ತಾನೆ ನೋಡಿ, ಏನೋ ಆಸೆಯಿಂದ ನಾಲ್ಗೆಯಲ್ಲಿ ಜೊಲ್ಲು ಸುಲಿಸ್ಕೊಂಡು ಅವನ ಕಡೆಗೆ ನೋಡ್ತಾ ಮುಖ ಲಕ್ಷಣವಾಗಿದೆ, ಬಂದ್ರೆ ಬರಲಿ ಒಬ್ಬ ಅಂತ ಅಂದ್ಬಿಟ್ಟು ಅವನ ಕಡೆಗೆ ವಿಶೇಷ ಆಸಕ್ತಿಯನ್ನು ವಹಿಸಿ, ಏನು ನಿನ್ನ ಸಮಾಚಾರ, ಏನು ಯಾತಕ್ಕೋಸ್ಕರ ಅಲ್ಲಿ ಕಷ್ಟ ಆಗಬೇಕು, ಅಲ್ಲೂ ಕೂಡ ಭಗವಂತನ ಸ್ಮರಣೆ ಮಾಡ್ಬೋದಲ್ಲ, ಭಗವಂತ ಎಲ್ಲ ಕಡೆಲೂ ಇದ್ದಾನೆ. ಉದ್ಯೋಗ ಅಂತ ಹೇಳ್ತಕ್ಕಂಥದ್ದು ಹೊಟ್ಟೆ ಪಾಡಿಗೆ, ಉದ್ಯೋಗದ ಪಾಲಿಗೆ ಉದ್ಯೋಗ ಮಾಡು
ಆಮೇಲೆ ಬಾಕಿ ಉಳಿದವರ ವಿಷಯದಲ್ಲಿ ಅಷ್ಟು ಗಮನ ಹಚ್ಕೊಳ್ತಿದ್ರೆ ಆಯ್ತು. ಇಲ್ಲ ಸ್ವಾಮೀಜಿ, ಅಲ್ಲಿ ಬಾಕೆ ಇದ್ದಾಳೆ, ಅವಳ ಜೊತೆಲಿ ನನ್ನ ಜೊತೆಲಿ ಅವಳಿಗೆ ಒಂದರ ಬಗೆಯ ಪ್ರೀತಿ ವಿಶ್ವಾಸ ಹುಟ್ಟುಬಿಟ್ಟಿದೆ, ಅದನ್ನು ಕತ್ತರಿಸ್ಕೊಂಡ್ಬಿಡು ಅಷ್ಟೇನೆ, ಕತ್ತರಿಸ್ಕೊಂಡ್ಬಿಡು. ನಿನಗೀಗ ದೇವರು ಬೇಕು, ಶಾಂತಿ ಬೇಕು, ಏಕಾಂತ ಬೇಕು, ಸಮಾಧಾನ ಬೇಕು ಅಂತೆಲ್ಲ ಹೇಳ್ತಾ ಇದೀಯಲ್ಲ, ನಿನ್ಗೆ ಅವಳು ಪ್ರೀತಿ ಯಾತಕ್ಕೆ? ಇಲ್ಲ ಸ್ವಾಮೀಜಿ, ಅದು ಅವಳು ನನ್ನನ್ನು ಬಹಳ ಹಚ್ಕೊಂಡು ಬಿಟ್ಟಿದ್ದಾಳೆ. ಅಂದ್ರೆ ಇವನಿಗೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅವಳು ಹಚ್ಕೊಂಡ್ಬಿಟ್ಟಿದ್ದಾಳೆ, ಅವಳನ್ನ ಹೇಗೆ ಬಿಡೋದು ಅಂತ. ಅಷ್ಟು ನನ್ನನ್ನು ಹಚ್ಕೊಂಡಿದ್ದಾಳೆ, ಅವಳನ್ನು ಹೇಗೆ ಬಿಡೋದು ಅಂತ. ಬಿಡೋದಕ್ಕೆ ಕಷ್ಟ ಆಗಿದೆ ಅವನಿಗೆ. ಆಮೇಲೆ ಮೆಲ್ಲ ಕೇಳಿದೆ, ನೀನು ಯಾವ ಜನ ಅಂತ. ಇದೆಲ್ಲ ವೈಯಕ್ತಿಕ ವಿಚಾರ. ಅವನು ಹೇಳಿದೆ, ನಾನು ಒಂದು ಜಾತಿ, ಉತ್ತಮ ಜಾತಿ, ಸ್ವಲ್ಪ ಉತ್ತಮ ಜಾತಿ, ತೀರ ಉತ್ತಮ ಅಲ್ದಿದ್ರು ಸ್ವಲ್ಪ ಉತ್ತಮ ಜಾತಿ. ಅದು ಯಾವುದು ಏನು ಅಂತ ಹೇಳಬಾರ್ದು ನಾನೀಗ, ಅದಕ್ಕೋಸ್ಕರ. ಅವಳು ಯಾವ ಜನ ಕೇಳಿದೆ. ಅವಳು ಬಹಳ ನಿಮ್ಮನ ವರ್ಗದ ಜಾತಿ. ಮತ್ತಿನ್ಯಾತಕ್ಕೆ ಜಾಸ್ತಿ ನೀನು ಕಟ್ಕೊಳಕ್ ಹೋಗ್ತೀಯಲ್ಲಿ? ಇಲ್ಲ ಸ್ವಾಮೀಜಿ, ನನ್ನ ಸೋದರ ಕೂಡ ಹೇಳ್ದ, ಆ ಸಂಬಂಧ ಬೆಳೆಸಬೇಡ, ನೀನು ನಿನಗೆ ಬಂದ ಕಷ್ಟ ಆಗುತ್ತೆ ಅಂತ ಹೇಳ್ದ. ಆದರೂ ಕೂಡ ಸ್ವಾಮೀಜಿ ಅವಳು ನನ್ನನ್ನಷ್ಟು ನೆಚ್ಕೊಂಡಿದ್ದಾಳೆ. ಅದಕ್ಕೇನೋ ಬಹಳ ಸುಲಭ ಕಣೋ, ನೀನು ಟ್ರಾನ್ಸ್ಫರ್ ತಗೊಂಡು ಹೊರಟ್ಬಿಡು, ಇನ್ನೊಂದು ಕಡೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ಬಿಡು. ಇಲ್ಲ ಸ್ವಾಮೀಜಿ, ಅದು ಹಾಗಾಗೋದಿಲ್ಲ, ಅದು ಬಹಳ ಅವಳು ನನ್ನನ್ನು ನೆಚ್ಕೊಂಡಿದ್ದಾಳೆ. ಅಲ್ಲಿ ಎಷ್ಟು ನೆಚ್ಕೊಂಡ್ರು ಕೂಡ ಒಂದನೇ ವಿಚಾರ, ಈ ಜಾತಿದು ಕೂಡ ಸೇರಿ ಬರೋದಿಲ್ಲ, ಮನೆಯವರು ಕೂಡ ಒಪ್ಪೋದಿಲ್ಲ, ಇನ್ನಷ್ಟು ಅಶಾಂತಿ ಜಾಸ್ತಿ ಆಗುತ್ತದೆ. ಎಲ್ಲರೂ ಕೂಡ ನಿನಗೆ ಪ್ರತಿಬಂಧಕವನ್ನ ತಂದು ಹೊಡ್ತಾರೆ. ನೀನು ಯಾವ ಶಾಂತಿಯನ್ನು ಇಷ್ಟಪಡ್ತೀಯೋ ಅದು ಸಿಗೋದಿಲ್ಲ. ಅವಳೇನಾದರೂ ಶಾಂತಿ ಅಂತ ಹೆಸರು ಇಟ್ಕೊಂಡಿದ್ರೆ ಅವಳು ಸಿಗ್ತಾಳೆ ಬೇಕಾದ್ರೆ, ಆ ವಿಚಾರ ಬೇರೆ. ಆಗ ಆತ ಹೇಳ್ತಾನೆ, ಸ್ವಾಮೀಜಿ ಆಕೆಗೆ 3 ತಿಂಗಳು ಅಂತ. ಇವನು ಅಲ್ಲಿವರೆಗೆ ಮುಂದೆ ಹೊರದು ಬಿಟ್ಟಿದ್ದಾನೆ. ಅವಳು ಅಷ್ಟು ಯಾಕೆ ಹಚ್ಕೊಂಡಿದ್ದಾಳೆ ಅಂತ ಹೇಳಿ ಈಗ ಗೊತ್ತಾಗ್ತದೆ. ಈಗ ಇವನು ಅಲ್ಲದೆ ಇನ್ಯಾರನ್ನ ಅವಳನ್ನು ನೆಚ್ಕೊಳ್ಬೇಕು ನೋಡಿ, ಎಷ್ಟು ಭಯಂಕರವಾಗಿದೆ. ನಾವು ಮಾತನ್ನ ಕೆದಕಿ ನೋಡಿದ್ರಿಂದ ಅವನ ಹೃದಯದ ಸಮಾಚಾರವೇ ಬೇರೆ, ಅವನ ಬಾಯಿಂದ ಬರ್ತಕ್ಕಂತಹ ಮಾತೇ ಬೇರೆ ಅಂತ ಅನ್ನೋದು ಗೊತ್ತಾಯ್ತು. ಭಗವಂತ ಅದೇನಿಲ್ಲ, ನೇರವಾಗಿ ನೋಡ್ಬಿಡ್ತಾನ ಹೃದಯವನ್ನ, ದುರ್ಬೀನ್ ಇಟ್ಕೊಂಡು, ಎಕ್ಸ್ರೇ ದೃಷ್ಟಿಯ ಒಂದು. ಸಾಕ್ಷಾತ್ಕಾರ ಬಹಳ ಸುಲಭ, ಸಾಕ್ಷಾತ್ಕಾರ ಬಹಳ ಕಷ್ಟ. ಹೀಗೆ ಯಾವ ದೃಷ್ಟಿಯಿಂದ ಸುಲಭ? ಹೃದಯದಲ್ಲಿ ಈ ಜಗತ್ತಿನದ್ದು ಯಾವುದೂ ಬೇಕಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ಸತ್ ತೀರ್ಮಾನವಾಯಿತು ಅಂತ ಹೇಳಿದ್ರೆ ತಕ್ಷಣ ಸಾಕ್ಷಾತ್ಕಾರ. ಅದೇನೋ ಒಂದು ಕ್ಷಣ ಕೂಡ ತಡ ಇಲ್ಲ. ಆದರೆ ಒಂದು ಚೂರೇನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಎಷ್ಟು ದಿವಸ ಬೇಕಾಗುತ್ತೋ ಗೊತ್ತಿಲ್ಲ. ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳೆಲ್ಲ ಇರುತ್ತೋ, ಮನದ ಆಳದಲ್ಲಿ. ನಮ್ಮ ಮನಸ್ಸು ಏನು ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಇದು ನಮ್ಮ ಅವಸ್ಥೆ. ಬೌದ್ಧ ಸನ್ಯಾಸಿಗಳಿಬ್ರು ಹೋಗ್ತಾ ಇದ್ರು, ತಮ್ಮ ಮಠದ ಕಡೆಗೆ ಹೋಗ್ತಾ ಇದ್ರು. ದಾರಿಯಲ್ಲಿ ಒಂದು ಸಣ್ಣ ಹೊಳೆ, ಆ ಹೊಳೆಯ ಆ ಕಡೆಯಿಂದ ಒಬ್ಬ ಆಕೆ ಈ ಕಡೆ ಬರಬೇಕು ಅಂತ ಇಷ್ಟಪಡ್ತಾ ಇದ್ದಾಳೆ. ಆದ್ರೆ ನೀರಿದೆ. ಅವಳು ಯಾರದೋ ಸಹಾಯವನ್ನು ನಿರೀಕ್ಷಿಸ್ತಾ ಇದ್ದಾಳೆ. ಈ ಇಬ್ಬರು ಬೌದ್ಧ ಸನ್ಯಾಸಿಗಳಲ್ಲಿ ಒಬ್ಬ ಬೌದ್ಧ ಸನ್ಯಾಸಿ ಅವಳ ಸಹಾಯಕ್ಕೆ ಓಡಿದ. ನದಿಯನ್ನು ದಾಟಿಕೊಂಡು ಹೋಗಿ ಅವಳನ್ನ ಬೆನ್ನ ಮೇಲೆ ಹೊತ್ತುಕೊಂಡು ನದಿಯನ್ನು ದಾಟಿಸ್ತ, ಸಣ್ಣ ಹೊಳೆ ದಾಟಿಸ್ತ. ಇನ್ನೊಬ್ಬ ಸಾಧು ಅದನ್ನು ನೋಡೋದಕ್ಕೇನು ವಿಶೇಷ ಕಷ್ಟಪಡಬೇಕಾಗಿಲ್ಲ, ಜೊತೆದಲ್ಲೇ ಬಂದವರು. ಆತ ಅವಳನ್ನ ಸುರಕ್ಷಿತವಾಗಿ ಸಾಗಿಸಿದ, ಹೊರಟ ಮಠದ ಕಡೆಗೆ.
ಇಬ್ಬರು ಕೂಡ ಮಠದ ಕಡೆಗೆ ಹೊರಟರು. ಮಠಕ್ಕೆ ಬಂದರು. ರಾತ್ರಿ ಊಟವೂ ಆಯಿತು. ಊಟವಾಗಿ ಹೀಗೆ ಸ್ವಲ್ಪ ತಿರುಗಾಡ್ತಾ ಇರೋ ಸಂದರ್ಭದಲ್ಲಿ ಈ ಇನ್ನೊಬ್ಬ ಸನ್ಯಾಸಿ, ಇನ್ನೊಬ್ಬ ಸಾಧು ಇದ್ದಾನಲ್ಲ, ಆತ ಅವನಿಗೆ ಹೇಳಿದಂತೆ ತನ್ನ ಸ್ನೇಹಿತ ಸಾಧುಗೆ, ಏನಯ್ಯ, ನೀನು ಸನ್ಯಾಸಿಯಾಗಿ ಆ ಸ್ತ್ರೀಯನ್ನ ಹೊತ್ಕೊಂಡು ಬರಬಹುದೇನಯ್ಯ? ಅದಕ್ಕೆ ಆ ಸನ್ಯಾಸಿ ಹೇಳಿದಂತೆ, ಎಲ್ಲ ನಾನು ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದೆ, ನೀನು ಇನ್ನೂ ಹೊತ್ಕೊಂಡೇ ಬಂದಿದ್ದೀಯಾ? ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಕಾರಣ ಬಂಧನಕ್ಕೂ ಮುಕ್ತಿಗೂ. ಬಿಟ್ಟೆ ಅಂದ್ರೆ ಬಿಟ್ಟೇ ಹೋಯ್ತು. ಆದ್ರೆ ಬಿಟ್ಟೆ ಅಂತ ಬಾಯಿನಲ್ಲಿ ಮಾತ್ರ ಬಿಟ್ಟರಾಗುದು. ಹೃದಯದಿಂದ ಬಿಡಬೇಕು ಅಂತ ಇರೋದು. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಎಷ್ಟೋ ಜನ ಗೃಹಸ್ಥ ಭಕ್ತರಿಗೆ ಹೇಳ್ತಾರೆ, ಗೃಹಸ್ಥರು ಸನ್ಯಾಸಿ ಆಗಲಿಲ್ಲ ಅಂತ ಏನು ಕಷ್ಟಪಡಬೇಕಾಗಿಲ್ಲ, ಮನಸ್ಸಿನಿಂದ ಬಿಟ್ಬಿಡಿ ನೀವು ಅಂತ. ನಾನು ಬಿಟ್ಕೊಂಡೇ ಇದ್ದೇನೆ ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಇದ್ಬಿಟ್ರೆ, ನಿರ್ಲಿಪ್ತ ಭಾವನೆ, ನಿರ್ಲಿಪ್ತತೆ, ಅಸಂಗತ್ವ ಅಂತ ಹೇಳ್ತಕ್ಕಂಥ ಮಾತಿನ ಅರ್ಥ ಅದೇನೆ. ಆದ್ರಿಂದ ಈ ಬಗೆಯ ಒಂದು ಪ್ರಾರ್ಥನೆ, ಹೃತ್ಪೂರ್ವಕವಾದಂತಹ ಪ್ರಾರ್ಥನೆ, ಆ ಪ್ರಾರ್ಥನೆಯ ಮೂಲಕ ಭಗವಂತನ ನಾಮದಲ್ಲಿ ಅಭಿರುಚಿ ಉಂಟಾಗುವಂತೆ ಮಾಡಿಕೊಳ್ಳಬಹುದು ಅಂತನ್ನುವ ಒಂದು ಮಾತನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಹೀಗಂತ ಹೇಳಿ ಪರಮಹಂಸರು ಜೀವಿಗಳ ದುಃಖವನ್ನು ನೋಡಿ ಸಹಿಸಲಾರದೆ ಅವರಿಗೆ ಕೃಪೆ ಮಾಡುವಂತೆ ಅವರ ಪರವಾಗಿ ಭಗವತಿಯನ್ನ ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನೆ ಮಾಡ್ತಾ ಒಂದು ಹಾಡನ್ನ ಹಾಡ್ತಾರೆ. ನಾನಾರದೂಷಿಸಲಿ ನಾನಿ ತೋಡಿದ ಕೂಪದಾಳದಲ್ಲಿ ನಾನಾಗಿ ಮುಳುಗುತ್ತಿಯೇನೋ. ನಾನಾರದೂಷಿಸಲಿ ನಾನಿ ತೋಡಿದ ಕೂಪದಾಳದಲ್ಲಿ ನಾನಾಗಿ ಮುಳುಗುತ್ತಿಯೇನೋ. ಅರಿವರ್ಗಗಳ ಹಿಡಿದು ನಿನ್ನ ಸುಕ್ಷೇತ್ರದಲ್ಲಿ ನಾನೇ ಬಾವಿಯನು ತೋಡಿರುವೆನು. ಕಾಲರೂಪದ ಕರಿಯ ನೀರೆದ್ದು ನುಗ್ಗುತ್ತಿದೆ. ಕಾಲರೂಪದ ಕರಿಯ ನೀರೆದ್ದು ನುಗ್ಗುತ್ತಿದೆ. ಓ ತಾಯಿ, ಕಾಲರೂಪದ ಕರಿಯ ನೀರೆದ್ದು ನುಗ್ಗುತ್ತಿದೆ. ಓ ತಾಯಿ, ನಿನಗೆ ಶರಣೆನುವೇನೋ. ಓ ತಾಯಿ, ನಿನಗೆ ಶರಣೆನುವೇನೋ. ನಾನೆಯೇ ನನಗೆ ಹಗೆ ಹೇಗೆ ತಡೆಯಲಿ ಹೇಳು. ನಾನೆಯೇ ನನಗೆ ಹಗೆ ಹೇಗೆ ತಡೆಯಲಿ ಹೇಳು. ಮೇಲೆದ್ದು ನುಗ್ಗುವಿ ಕಾಳ ಜಲವ. ಎನ್ನ ಎದೆಯುದ್ದಕ್ಕೂ ತುಂಬಿಕೊಂಡಿತು ನೀರು. ನೀನಲ್ಲದಿನ್ನಾರು ರಕ್ಷಿಸಲಿಲ್ಲ.
ರಕ್ಷಿಸುವರು. ನೀನೊಬ್ಬಳೇ ರಕ್ಷೆ ನಿನ್ನೊಳಗೆ ಈ ಭಿಕ್ಷೆ. ನೀನೊಬ್ಬಳೇ ರಕ್ಷೆ ನಿನ್ನೊಳಗೆ ಈ ಭಿಕ್ಷೆ. ದಾಟಿ ಸಾಚೆಯ ದಡಕ್ಕೆ ಈ ಶಿಶುವನೋ. ದಾಟಿ ಸಾಚೆಯ ದಡಕ್ಕೆ ಈ ಶಿಶುವನೋ. ಜೀವಿಗಳೆಲ್ಲ ಸ್ವಯಂಕೃತಾಪರಾಧದಿಂದ ಪಾಪ ಭಾಜನರಾಗಿದ್ದಾರೆ. ಪಾಪ ಪಾಪ ಅಂತಂದ್ರೆ ಇನ್ನೇನು ಅಂತ ತಿಳ್ಕೊಂಡ್ರಿ, ಮಾಡಬಾರದನ್ನು ಮಾಡಿ ಆಗಬಾರದ್ದು ಆಗಿದೆ ಅಷ್ಟೇನೆ. ಹರಿತವಾದ ಚಾಕುವಿನಿಂದ ಹಣ್ಣನ್ನು ಕತ್ತರಿಸುವುದು ಪುಣ್ಯ. ಆ ಹಣ್ಣನ್ನು ಕತ್ತರಿಸುವುದರ ಬದಲಿಗೆ ಬೆರಳನ್ನು ಕತ್ತರಿಸಿಕೊಂಡ್ರೆ ಪಾಪ. ಪಾಪ ಪಾಪ ಅಂದ್ರೆ ಇನ್ನೇನೂ ಇಲ್ಲ. ಬೆರಳು ಕತ್ತರಿಸ್ಕೊಂಡ್ರೆ ಬಹಳ ಒಳ್ಳೇದಾ, ಪುಣ್ಯವಾದ. ನೋವು ಆಗ್ತದೆ, ಬೆರಳು ಇಲ್ಲ, ಆಮೇಲೆ ಕೆಲಸಕ್ಕೆ ಕಷ್ಟ. ಪಾಪ ಅಂದ್ರೆ ಅಷ್ಟೇನೆ, ಮಾಡಬಾರದ್ದದು. ಹರಿತವಾದ ಚಾಕುವಿನಿಂದ ಬೆರಳನ್ನ ಕತ್ತರಿಸಿಕೊಳ್ಳಬಾರದು ಅಂತ ಹೇಳ್ಕೊಡ್ಬೇಕೆ? ಹಾಗೇನೇನೆ ಅತ್ಯಾಚಾರ ಅನಾಚಾರ ಅಂತ ಅನ್ನೋದು ಏನಿದೆಯೋ ಅದನ್ನು ಮಾಡಿದ್ರೆ ಬೆರಳು ಹೆಂಗೆ ಕತ್ತರಿಸಿದ್ರೆ ಕಷ್ಟ ಆಗುತ್ತೋ ಆ ರೀತಿಯಲ್ಲಿ ಜೀವಕ್ಕೆ ಕಷ್ಟ ಆಗುತ್ತೆ. ಮನಸ್ಸು ಅದು ವ್ಯಗ್ರವಾಗ್ತದೆ, ಉಗ್ರವಾಗ್ತದೆ, ವಿಕಾರವಾಗ್ತದೆ. ಶಾಂತಿ, ತೃಪ್ತಿ, ಸಮಾಧಾನ, ಸಂಯಮ, ಆನಂದ, ಪರೋಪಕಾರ, ದಯಾ, ಸ್ನೇಹ, ವಾತ್ಸಲ್ಯ ಮೊದಲಾದಂತಹ ಶ್ರೇಷ್ಠ ಗುಣಗಳು ಉದ್ಭವಿಸಬೇಕಾದಂತಹ ಮನದಲ್ಲಿ ವಿಚಿತ್ರ ವಿಕಾರವಾದಂತಹ ಭಾವನೆಗಳೆಲ್ಲ ಉದಿಸುವಂತಾದ್ರೆ ಅದಕ್ಕೆ ಕಾರಣ ಅಕೃತ್ಯ, ಅನಾಚಾರ. ಅನಾಚಾರದಿಂದ ಮಾನಸಿಕ ವಿಕಾರ. ಸ್ವಾಮೀಜಿ ಅದಕ್ಕೂ ಭಯ ಆಗ್ತದೆ, ಭಯ ಸುಮ್ಮನೆ ಭಯ ಆಗ್ತದೆ ಅಂತ ಬಹಳ ಜನ ಈ ನಡುವೆ ಬಂದು ಹೇಳುವ ಸಂಖ್ಯೆ ಜಾಸ್ತಿ ಆಗಿದೆ. ಸ್ಪಷ್ಟವಾಗಿ ತಿಳ್ಕೊಳ್ಬಹುದು, ದುಷ್ಕರ್ಮ ಮಾಡಿದ್ದಾರೆ, ಬಾಕಿ ಉಳಿದವರನ್ನ ಬೆದರಿಸಿದ್ದಾರೆ. ಯಾರಿಗೂ ಕೂಡ ಭಯವನ್ನು ಉಂಟು ಮಾಡಬಾರದು. ಅಭಯಂ ಸರ್ವತ್ರ. ಸರ್ವರಿಗೂ ಅಭಯ ಪ್ರದಾನ ಮಾಡೋದನ್ನು ಮೊದಲು ಕಲಿಬೇಕು. ಎಲ್ಲರನ್ನೂ ಕ್ಷಮಿಸುವಂತಹದ್ದು. ನೋಡ್ಕೊ, ನೀನು ನನಗೇನು ಮಾಡ್ತೀನಿ ಗೊತ್ತಾ ಅಂತ. ಇನ್ನು ಮನೆ ಹಾಳಾಗ, ಬೆಂಕಿ ಬೀಳ, ಕಾಲು ಮರಿಯ, ಹಲ್ಲು ಮರಿಯ ಇತ್ಯಾದಿ ಎಲ್ಲ ಹೇಳಿ 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 ಇನ್ನೊಬ್ಬರಿಗೆ ಹೆದರಿಸಿ 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 ಆ ಹೆದರಿಕೆ ಅಂತ ಹೇಳ್ತಕ್ಕಂಥದ್ದು ಅವರೆಲ್ಲರನ್ನು ಹೆದರಿಸ್ಬಿಟ್ಟು ಆಮೇಲೆ ಇನ್ನು ಯಾರನ್ನ ಹೆದರಿಸೋದು ಹೇಳು ಅಂತ ಬಂದ್ಬಿಟ್ಟು ಯಾರನ್ನ ಹೆದರಿಸಿಲ್ದೇನೆ ಇವನನ್ನೇ ಹೆದರಿಸೋಕೆ ಶುರು ಮಾಡು. ಭೂತದೋಪಾದಿಯಲ್ಲಿ ಅವನ ಬಳಿಗೆ ಬರ್ತದೆ. ಅವನೇ ಬಿಟ್ಟಂತಹ ಭೂತ ಅವನ ಬಳಿಗೆ ಬರ್ತದೆ. ಇಷ್ಟೇ ಕಥೆ ಇರೋದು. ಅದಕ್ಕೋಸ್ಕರ ಏನು ಮಾಡಬೇಕು? ಎಲ್ರಿಗೂ ಒಳ್ಳೇದಾಗಲಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪುಷ್ಯತು ಸರ್ವ ಸದ್ಬುದ್ಧಿ ಮಾಪನೋತು ಸರ್ವತ್ರ ನಂದತು. ಎಲ್ರಿಗೂ ಎಲ್ಲೆಲ್ಲೂ ಒಳ್ಳೇದಾಗಲಿ, ಎಲ್ಲರೂ ಶಾಂತಿಯಿಂದಿರಲಿ, ಎಲ್ಲರೂ ತೃಪ್ತಿಯಿಂದಿರಲಿ, ನನ್ನ ವೈರಿಗಳು ಕೂಡ ಸುಖದಿಂದಿರಲಿ ಅಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ದಿನ ಬೆಳಗಾದ್ರೆ ಹೃದಯಪೂರ್ವಕವಾಗಿ ಆಡ್ತಾ 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 ಇತ್ತು ಅಂತ ಹೇಳಿದ್ರೆ ನಮ್ಮ ಅತ್ಯಾಚಾರ ಅನಾಚಾರಗಳೆಲ್ಲ ಕಡಿಮೆ ಆಗ್ತಾ ಬರುತ್ತವೆ. ಆದ್ರಿಂದ ಸುತ್ತಮುತ್ತಲಿರ್ತಕ್ಕಂಥ ಜೀವಗಣಗಳಿಗೆ ಸುಖವನ್ನು ಕೊಡತಕ್ಕಂತಹ ವ್ರತವನ್ನು ತೊಡಬೇಕು. ಮಾತಿನ ಮೂಲಕ, ಭಾವನೆಯ ಮೂಲಕ, ಕೃತಿಯ ಮೂಲಕ ಎದ್ದೆದ್ದು ಹೋಗಿ ನೀವು ಏನು ಸೇವೆ ಮಾಡಬೇಕಾಗಿಲ್ಲ. ನಿಮ್ಮ ಬಳಿಗೆ ಬಂದಾಗ ಇಲ್ಲ ಅನ್ಬೇಡಿ, ಒಲ್ಲೆ ಅನ್ಬೇಡಿ. ಎಲ್ಲಿವರೆಗೆ ನಾನು ನಮ್ಮ ಯುವಕರಿಗೆಲ್ಲ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ಯಾರಾದರೂ ಬರ್ತಿರ್ತಾರೆ, ಒಂದಕ್ಕೆ ಹೋಗಬೇಕು, ಎಲ್ಲಿಗೆ ಹೋಗೋದು ಅಂತ ಕೇಳ್ತಾರೆ.
ಓ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಹಾಗೆ ತಿರ್ಕೊಂಡು ಹೀಗೆ ಇಳಿದು ಅಲ್ಲಿ ತಿರ್ಕೊಂಡು ಹೀಗೆ ಹೋಗಿ ಅಂತ ಹೇಳ್ತಾರೆ ಇವರು. ಇದನ್ನೆಲ್ಲ ಗಮನಿಸಿಬಿಟ್ಟು ನಾನು ಅವ್ರನ್ನೆಲ್ಲ ಸೇರಿಸಿ ಹೇಳ್ತೀನಿ. ಏನಾದ್ರು ಒಂದಕ್ಕೆ ಹೋಗ್ಬೇಕು ಆ ತರಹ ಅಂತಂದ್ಬಿಟ್ರೆ, ಆ ಥರದ್ದೆಲ್ಲ ಹೇಳ್ಬಿಟ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಬಾರ್ದು. ನೀವು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಎಲ್ಲಿ ಜಾಗ ಅದಂಥದ್ದು ಸ್ಪಷ್ಟವಾಗಿ ತೋರಿಸ್ಬಿಟ್ಟು ಒಳಗಡೆ ಹೋಗಿ ಕಳಿಸಿ ನೀವು ಬಂದ್ಬಿಡಿ. ಅಲ್ಲಿವರೆಗೆ ಸೇವೆ ಮಾಡಬೇಕು. ನೀರು ಬೇಕಾಗಿದೆ, ಅದಾ ಓ ಅಲ್ಲಿ ಹಾಗೆ ಹೋಗಿ ಹೀಗೆ ತಿರ್ಕೊಂಡು ಅಲ್ಲಿ ಹೋಗಿ ಯಾರನ್ನ ಕೇಳಿ ಕೊಡ್ತಾರೆ. ಇಲ್ಲೇ ಕೂತ್ಕೊಳ್ಳಿ ಬರ್ತೇನೆ ಅಂತ ಓಡಬೇಕು. ಎಲ್ಲಿ ನೀರು ಸಿಗ್ತದೆ ಅಂತ ಹೇಳ್ತಕ್ಕಂಥ ಜಾಗವನ್ನ ತಿಳ್ಕೊಂಡಿರ್ತಕ್ಕಂಥ ಮನುಷ್ಯ ಆದ್ರಿಂದ ಅವ್ರು ಕೇಳಿರ್ತಾರೆ. ಓಡ್ ಹೋಗಿ ಒಂದು ಲೋಟ ನೀರನ್ನು ತಂದು, ಒಂದಾದ್ರೆ ಒಂದು ಲೋಟ ಅಲ್ದಿರಿ ಒಂದು ಚೆಂಬು ನೀರು ತಂದು ಅವ್ರ ಮುಂದಿಟ್ಟು ತಗೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಂಡು ಕುಡೀರಿ ಅಂತ ಉಪಚಾರ ಮಾಡಬೇಕು. ಅದಕ್ಕೆ ಬಾಯಾರಿಕೆ ಬಹಳ ಕಷ್ಟ, ಯಾರಿಗಾದ್ರೂ ಕಷ್ಟ. ಹಸಿವು, ತೃಷೆ, ಹಾಗೆ ಮಲವಿಸರ್ಜನೆ ಇತ್ಯಾದಿ. ಯಾರಿಗೆ ಅತ್ಯಂತ ಅವಶ್ಯಕವಾದಂತಹ ಒಂದು ಪರಿಸ್ಥಿತಿ ಉಂಟಾಗಿದೆಯೋ ಅವರಿಗೆ ತಕ್ಷಣ ಅದನ್ನು ಪರಿಹರಿಸುವಂತಹ ಒಂದು ವ್ರತವನ್ನು ತಾಳಬೇಕು. ಅದನ್ನ ತುಂಬಾ ಸಂತೋಷ ಆಯಿತು ಅಂತ ಹೇಳ್ತಾರೆ ಅವರು. ಸಾಕ್ಷಾತ್ ಭಗವಂತನೇ ಹೇಳ್ತಾನೆ ತೃಪ್ತಿ ಆಯಿತು ಅಂತ ಹೇಳಿದಾಗೆ. ಅದು ಇನ್ಯಾವ ಭಗವಂತ ಬೇಕು? ಸಂತೋಷ ಆಯಿತು, ನಿಮ್ಗೆ ದೇವರು ಒಳ್ಳೇದು ಮಾಡಲಿ, ನಿಮ್ಮ ಮಕ್ಕಳನ್ನೆಲ್ಲ ಅವರು ದೇವರು ಕಾಪಾಡಲಿ ಅಂತ ಹೀಗಿಷ್ಟು ಆಶೀರ್ವಾದ ಅಲ್ಲಿವರೆಗೂ ಹೋಗ್ತದೆ. ಆಶೀರ್ವಾದ ಸನ್ಯಾಸಿಗಳದ್ದೇ ಬೇಕಾಗಿಲ್ಲ ನಿಮಗೆ. ಯಾರು ದುಃಖದಲ್ಲಿ ತೊಳಲಾಡ್ತಾ ಇರ್ತಾರೋ, ಯಾರು ಕಣ್ಣೀರು ಹಾಕ್ತಾ ಇರ್ತಾರೋ ಅದನ್ನ ಹೋಗಲಾಡಿಸೋದಕ್ಕೆ ತಕ್ಷಣ ನಿಮ್ಮ ಕೈಲಾದ ಪ್ರಯತ್ನ ಮಾಡಿ ಅಥವಾ ಕೈ ಮೀರಿ ಪ್ರಯತ್ನ ಮಾಡಿ ಪರಿಣಾಮವಾಗಿ ಭಗವಂತನ ಸಾಕ್ಷಾತ್ಕಾರ ಹರಿದುಕೊಂಡು ಬರ್ತದೆ ನಿಮ್ಮೆಡೆಗೆ. ನಮ್ಮ ಆಶೀರ್ವಾದ ಮಾಡಬೇಕು ಕೇಳಬೇಕಾಗೇ ಇಲ್ಲ, ಮಾಡಬೇಕಾದ ಮಾಡಿ. ನಿಮಗೆ ಭಗವಂತ ಕೊಡಬೇಕಾದ್ರೂ ಕೊಡದೇ ಇದ್ರೆ ಕೇಳಿ ಆಮೇಲೆ. ಇಂಥದ್ದೊಂದು ನಿಯಮ, ಈ ಜಗತ್ತಿನ ನಿಯಮ. ಮಾಡಬೇಕಾದ್ರೆ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಆಗಬೇಕಾದ ಹಾಗೇ ಆಗ್ತದೆ. ಹಾಗೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಆಗ್ತಕ್ಕಂಥದ್ದು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೋ, ಒಳ್ಳೇದು ಮಾಡಿದ್ರೆ ಅಷ್ಟೇ ಸ್ಪಷ್ಟ. ಆದ್ರೆ ಎಷ್ಟೋ ಜನ ನಮ್ಮನ್ನು ಕೇಳೋರು ಇದ್ದಾರೆ, ಸ್ವಾಮೀಜಿ ನಾವೇನೋ ಒಳ್ಳೇದು ಮಾಡ್ತಾ ಇದ್ದೀವಿ ಆದ್ರೂ ಕೂಡ ನಮಗೆ ತೊಂದರೆ ಕೊಡ್ತಕ್ಕಂಥವ್ರು, ನಮ್ಮನ್ನ ಯಾರಿಗೆ ನಾವು ಒಳ್ಳೇದು ಮಾಡಿದ್ವಿ ಅವರಿಂದ ನಮಗೆ ಹಾನಿ ಆಗ್ತಾ ಇದೆ ಸ್ವಾಮೀಜಿ ಅಂತ ಹೇಳೋರು ಇದ್ದಾರೆ. ಯಾತಕ್ಕೆ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಆ ಅಂತರಂಗದಲ್ಲಿ ಅವರ ಭಾವನೆಯಲ್ಲಿ ದೋಷ ಇದೆ. ನಾನು ಅಷ್ಟು ಮಾಡಿದ್ದೆ ಅವರಿಗೆ, ಸ್ವಲ್ಪನೂ ಅವರಿಗೆ ಕೃತಜ್ಞತೆನೇ ಇಲ್ಲ ನನ್ನ ಮೇಲೆ. ಅದನ್ನ ದೃಷ್ಟಿಯಲ್ಲಿ, ಮೂಗಿನಲ್ಲಿ, ತುಟಿನಲ್ಲಿ ಎಲ್ಲ ತೋರಿಸ್ತಾ ಇರ್ತಾರೆ ಅವರು. ಯಾವಾಗ ನಾನು ನಿನಗೆ ಒಳ್ಳೇದು ಮಾಡಿದ್ದೇನೆ, ನೀನು ನನ್ನಿಂದ ಉದ್ಧಾರ ಆಗಿದ್ದಿ ಅಂತ ಹೇಳ್ತಕ್ಕಂಥ ಭಾವನೆಯನ್ನು ಒಳಗಡೆ ತಾಳ್ತೇವೋ, ಒಳಗಡೆ ಇರ್ತಕ್ಕಂಥ ಭಗವಂತ ಇದ್ದಾನಲ್ಲ ಅವನು ಕೋಪಾವಿಷ್ಟನಾಗ್ತಾನೆ. ಅವನು ಬಗೆಬಗೆಯ ತೊಂದರೆಗಳನ್ನೇ ತಂದುಬಿಡ್ತಾನೆ. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿ ಮಾಡಿ ಕೆಟ್ಟರು. ಮಾಡಿ ಮಾಡಿ ಉದ್ಧಾರ ಆಗ್ಬೇಕಾಗಿತ್ತು, ಆದ್ರೆ ಮಾಡುವ ಮನ, ಮಾಡುವ ಹೃದಯ, ಭಾವನೆ ಚೊಕ್ಕ ಇಲ್ಲ. ಪ್ರತಿಫಲಾಪೇಕ್ಷೆ ಅಥವಾ ಅವ್ರ ಮೇಲೆ ತಮ್ಮ ದಬ್ಬಾಳಿಕೆ, ನಾನು ಇಷ್ಟೊಂದು ಮಾಡಿದ್ದೇನೆ ನನಗೆ ನೀನು ಋಣಿಯಾಗಿರ್ಬೇಕು, ಎಂದೆಂದಿಗೂ ನನಗೆ ನೀನು ದಾಸನಾಗಿರ್ಬೇಕು ಅಂತ ಹೇಳ್ತಕ್ಕಂಥ ಭಾವನೆ ಒಳಗಡೆ ಇರುತ್ತೆ. ಹೊರಗಡೆ ಹೇಳಿದ್ರು ಕೂಡ ಆ ಒಳಗಡೆ ಇದ್ರೆ ಸಾಕೋದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಎಲ್ಲ ನಮ್ಮ ಮನಸ್ಸನ್ನ ಸರಿಪಡಿಸಿಕೊಳ್ಳೋದ್ರ ಮೂಲಕ ಜಗತ್ತನ್ನೇ ಸರಿಪಡಿಸಿಬಿಡ್ಬಹುದು. ಜಗತ್ತು ಬಾಕಿ ಉಳಿದವರ ಪಾಲಿಗೆ ವ್ಯಾಘ್ರವಾಗಿಯೇ ಇರ್ತದೆ, ಆದ್ರೆ ನಮ್ಮ ಪಾಲಿಗೆ ಹಸುವಾಗಿಬಿಡ್ತದೆ. ಜಗತ್ತು ಘೋರವಾಗಿಯೇ ಇರ್ತದೆ ಬಾಕಿ ಉಳಿದವರ ಪಾಲಿಗೆ, ಆದ್ರೆ ನಾವು ಅದನ್ನ ಈ ಭಾವದಿಂದ ಸಂಧಿಸಿದ್ದೇವೆ. ಯಾವ ಭಾವದಿಂದ? ಸದ್ಭಾವದಿಂದ, ಸಾಧುಭಾವದಿಂದ. ಅದನ್ನ ಎಂದೆಂದಿಗೂ ಬಿಟ್ಟುಕೊಡ್ದೇನೇನೆ, ಯಾವುದು ಆ ಸಾಧು ಭಾವವನ್ನ ಎಂಥ ಕಷ್ಟ ಪರಿಸ್ಥಿತಿಯಲ್ಲೂ ಬಿಟ್ಟುಕೊಡ್ದೇನೇನೆ ನಡ್ಸ್ಕೊಂಡು ಬಂದಿದ್ದೇವೆ. ಅದರಿಂದ ಜಗತ್ತಿನ ಜನ ಎಲ್ಲ ನಮ್ಮ ಕಡೆಗೆ ಒಳ್ಳೆ ಭಾವದಿಂದ ನೋಡುವಂತಹ ಸಂದರ್ಭ ಬರ್ತದೆ. ಒಬ್ರು ಕಾಗದ ಬರೆದಿದ್ರು, ಒಬ್ಬಾಕೆ ಮಹಿಳೆ, ನೀವು ಒಂದು ಮಾತು ಹೇಳಿದ್ರಿ ಸ್ವಾಮೀಜಿ, ನೀವು ನಿಮ್ಮ ಪಾಡಿಗೆ ಪ್ರಾಮಾಣಿಕರಾಗಿದ್ದ ಪಕ್ಷದಲ್ಲಿ ಮನೆಯವರೆಲ್ಲ ನಿಮಗೆ ಅನುಸಾರವಾಗಿ ನಡ್ಕೊಳ್ಳುವಂತಹ ಸ್ಥಿತಿ ಬರುತ್ತೆ ಅಂತ ಹೇಳಿದ್ರಿ ಸ್ವಾಮೀಜಿ. ಖಂಡಿತ ಸತ್ಯ ಅದು.
ನಾನು ಇಲ್ಲಿ ವಚನವೇದದಲ್ಲಿ ಏನು 4 ಮಾತುಗಳನ್ನು ಕೇಳ್ಕೊಂಡು ಹೋದ್ನೋ ಅಲ್ಲಿ ಮನೆಯವರೆಲ್ಲರೂ ಕೂಡ ಈ ಆಶ್ರಮ ಆಗದೇ ಇದ್ರು ಕೂಡ, ಈ ಉಪನ್ಯಾಸ ಆಗದೇ ಇದ್ರು ಕೂಡ ಅವರಿಗೆ ನಾನು ಈ ಮಾತನ್ನು 4 ತುಣುಕು ಮಾತುಗಳನ್ನು ನನ್ನದೇ ಆದಂತಹ ರೀತಿಯಲ್ಲಿ ಹೇಳ್ತಾ ಬಂದೆ. ಅವರು ಅದನ್ನು ಕೇಳ್ತಾ ಬಂದರು. ಸ್ವಾಮೀಜಿ ಇವತ್ತು ಅವರೆಲ್ಲ ಹೇಗಿದೆ, ಇಷ್ಟು ಚೆನ್ನಾಗಿರ್ತಕ್ಕಂಥ ಮಾತನ್ನೆಲ್ಲ ಆಡ್ತಾ ಇದ್ದಲ್ಲ ಈಕೆ, ನೋಡೋಣ ಅಂತಂದ್ಬಿಟ್ಟು ಬಂದರು. ಇವತ್ತು ಅವರು ಎಂದೆಂದಿಗೂ ಬರುವಂಥವರಾಗಿದ್ದಾರೆ. ಇದು ಬರ್ದಿದ್ರೆ ಆಗೋದಿಲ್ಲ ಅಂತ ಇರ್ತಕ್ಕಂಥ ಸ್ಥಿತಿಗೆ ಇಳಿದಿದ್ದಾರೆ. ನಾನೀಗ ಬಹಳ ಆನಂದವಾಗಿ ಅವ್ರ ಜೊತೆಲಿ ಬರ್ತಾ ಇದ್ದೇನೆ ಅಂತ ಹೇಳಿದರು. ಇದೊಂದು ಬಗೆಯ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಈ ಮಾತನ್ನ ಅನುಷ್ಠಾನಕ್ಕೆ ತಂದಾಗ ಸತ್ಪರಿಣಾಮ ಅಂತ ಹೇಳ್ತಕ್ಕಂಥದ್ದನ್ನ ಅವರೇ ಪ್ರತ್ಯಕ್ಷವಾಗಿ ಕಾಣುವಂತೆ ಆದದ್ದು ಒಂದು ದೊಡ್ಡ ವಿಚಾರ. ಪ್ರಾಮಾಣಿಕವಾದ ಭಾವದಿಂದ, ಸದುದ್ದೇಶದಿಂದ ಇಂತಹ ಕಾರ್ಯಗಳಲ್ಲಿ, ಸತ್ಕಾರ್ಯಗಳಲ್ಲಿ ನಾವು ಮಗ್ನರಾಯಿತು ಅಂತ ಹೇಳಿದ್ರೆ ಖಂಡಿತವಾಗಿ ಸತ್ಪರಿಣಾಮ ಅಂತ ಹೇಳ್ತಕ್ಕಂಥದ್ದು ನಮಗೆ ಬರಲೇಬೇಕು. ಇಲ್ಲದೆ ಹೋಯ್ತು ಅಂತಂದ್ರೆ ನಾವೇ ತೋಡಿದ ಬಾವಿಯಲ್ಲಿ ನಾವೇ ಬಿದ್ದಂತೆ ಆಗಿ ಬಿಡ್ತದೆ. ಇಂತಹ ಒಂದು ಅಸಹಾಯಕ ಪರಿಸ್ಥಿತಿಗೆ ನಾವು ಗುರಿಯಾಗ್ತೇವೆ. ಆದರೂ ಕೂಡ ಶ್ರೀರಾಮಕೃಷ್ಣ ಇಲ್ಲಿ ಏನು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾರೆ, ಅಮ್ಮ ನೀನೊಬ್ಬಳೇ ರಕ್ಷೆ, ನಿನ್ನೊಳಗೆ ಈ ಭಕ್ಷೆ, ದಾಟಿ ಸಾಚೆಯ ದಡಕೆ ಈ ಶಿಶುವನು. ಅಸಹಾಯಕ ವ್ಯಕ್ತಿಗಳು ನಾವೆಲ್ಲ. ಪಾಪ ಮಾಡುವಷ್ಟು ಸುಲಭ ಅಲ್ಲ, ಅದರ ಶಿಕ್ಷೆಯನ್ನು ಅನುಭವಿಸುವಂತಹದ್ದು. ಅದಕ್ಕೋಸ್ಕರ ವಿಶೇಷವಾದ ಪ್ರಾರ್ಥನೆ ಮಾಡಿ ನಮ್ಮ ಪಾಪದ ಲೇಪವನ್ನು ಹೋಗಲಾಡಿಸಿಕೊಂಡು ಪಾರಾಗಬೇಕಾಗಿದೆ. ಆ ರೀತಿಯ ಪ್ರಾರ್ಥನಾ ವಿಧಾನವನ್ನು ಶ್ರೀರಾಮಕೃಷ್ಣರು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಳಿಕ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ನಿನ್ನ ನಾಮದಲ್ಲಿ ನನಗೆ ಅರುಚಿ. ಹೇ ಭಗವಂತ, ನಿನ್ನ ನಾಮದಲ್ಲಿ ನನಗೆ ಇನ್ನೂ ರುಚಿ ಹುಟ್ಟಿಲ್ಲ. ನಿಜ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ವಿಷಮ ಶೀತಜ್ವರದ ರೋಗಿಗೆ ನಿಮೋನಿಯಾ ಅಂತ ಅದಕ್ಕೆ ಹೆಸರು. ವಿಷಮ ಶೀತಜ್ವರದ ರೋಗಿಗೆ ಆಹಾರದಲ್ಲಿ ರುಚಿಯೇ ಇಲ್ಲದೆ ಹೋಯಿತು ಅಂದ್ರೆ ಆತ ಬದುಕುವಂತೆಯೇ ಇಲ್ಲ. ಆದರೆ ಲೇಷ ಮಾತ್ರವಾದ ರುಚಿ ನಾಲಿಗೆಗೆ ಇದ್ದದ್ದೇ ಆದರೆ ಅವನ ಸಂಬಂಧವಾಗಿ ಆಸೆಯನ್ನ ಬಿಟ್ಟು ಬಿಡಬೇಕಾಗಿಲ್ಲ. ಆದ್ರಿಂದ ಆತನ ನಾಮದಲ್ಲಿ ರುಚಿ ಬೆಳೆಸಿಕೊಳ್ಳಬೇಕು. ಭಗವನ್ ನಾಮವನ್ನು ಜಪಿಸಬೇಕು. ದುರ್ಗಾನಾಮವೋ, ಕೃಷ್ಣನಾಮವೋ, ಶಿವನಾಮವೋ ಯಾವುದಾದ್ರೂ ಸರಿಯೇ. ನಾಮ ಜಪ ಮಾಡ್ತಾ ಮಾಡ್ತಾ ದಿನದಿನಕ್ಕೂ ಅನುರಾಗ ವೃದ್ಧಿಯಾಗ್ತಾ ಬರ್ತಾ ಇದ್ರೆ, ಆನಂದ ದೊರಕ್ತಾ ಇದ್ರೆ ಇನ್ನು ಹೆದರಿಕೊಳ್ಬೇಕಾದ್ದೇನಿಲ್ಲ. ವಿಷಮ ಶೀತ ಜ್ವರ ಗುಣವಾಗಿಯೇ ಆಗ್ತದೆ. ಭಗವಂತನ ಕೃಪೆ ದೊರೆಯುತ್ತದೆ. ಭಾವಕ್ಕೆ ತಕ್ಕಂತೆ ಲಾಭ. ಇಬ್ಬರು ಸ್ನೇಹಿತರು ಒಂದು ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು. ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಕಥೆ ಇದು. ಇಬ್ಬರು ಸ್ನೇಹಿತರು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಒಂದು ಕಡೆ ಭಾಗವತ ವಾಚನ ಆಗ್ತಾ ಇತ್ತು. ಒಬ್ಬ ಇನ್ನೊಬ್ಬನಿಗೆ ಹೇಳ್ದ, ಬಾ ಒಳಕ್ಕೆ ಹೋಗೋಣ, ಸ್ವಲ್ಪ ಭಾಗವತ ಕೇಳೋಣ ಅಂತ. ಹಾಗೆ ಅಂತ ಹೇಳಿ ಆತ ಒಳಕ್ಕೆ ಹೋಗಿ ಕುಳಿತುಕೊಂಡೇ ಬಿಟ್ಟ. ಇನ್ನೊಬ್ಬ ಮಾತ್ರ ಹಾಗೆಯೇ ಇಣುಕಿ ನೋಡಿಬಿಟ್ಟು ಅಲ್ಲಿಂದ ಹೊರಟು ಹೋಗಿ ಒಬ್ಬ ವೇಶ್ಯೆಯ ಮನೆಯನ್ನು ಪ್ರವೇಶಿಸಿದ. ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಆತನ ಮನಸ್ಸಿನಲ್ಲಿ ಜಿಗುಪ್ಸೆ ಉಂಟಾಗಿ ತನ್ನನ್ನು ತಾನೇ ಬೈದುಕೊಳ್ಳಲಾರಂಭಿಸಿದ. ಛೇ, ನನ್ನದು ಎಂಥ ನಡತೆ ಇದು. ನನ್ನ ಸ್ನೇಹಿತ ಅಲ್ಲಿ ಭಾಗವತ ಕೇಳ್ತಾ ಇದ್ದಾನೆ, ಆದರೆ ನಾನು ಯಾವ ಸ್ಥಳಕ್ಕೆ ಬಂದ್ಬಿಟ್ಟಿದ್ದೇನೆ ಇಲ್ಲಿ ಅಂತ. ಆತ ಭಾಗವತ ಕೇಳ್ತಿದ್ದವನಿಗೂ ಕೂಡ ಬೇಜಾರಾಗಿ ಹೋಯ್ತು. ಆತನು ಕೂಡ ತನ್ನನ್ನು ತಾನೇ ನಿಂದಿಸಿಕೊಳ್ಳಲಾರಂಭಿಸಿದ. ನಾನು ಎಂಥ ತಿಡಿಗೇಡಿ, ಈತ ಏನನ್ನೋ ಸುಮ್ಮನೆ ಬೊಗಳ್ತಾ ಇದ್ದಾನೆ, ನಾನು ಸುಮ್ಮನೆ ಮೂಕನಾಗಿ ಕುಳಿತುಕೊಂಡು ಕೇಳ್ತಾ ಇದ್ದೇನೆ. ಆದರೆ ನನ್ನ ಸ್ನೇಹಿತ ಅಲ್ಲಿ ಎಷ್ಟು ಆಮೋದ ಆಹ್ಲಾದಗಳಲ್ಲಿ ತೊಡಗಿರಬೇಕು ಏನ್ ಕತೆ ಅಂತ. ಸರಿ, ಕಾಲಾಂತರದಲ್ಲಿ ಇವರಿಬ್ಬರು ಸತ್ತಾಗ ಭಾಗವತ ಕೇಳ್ತಿದ್ದವನನ್ನ ಯಮದೂತರು ನರಕಕ್ಕೆ ಕೆಳೆದುಕೊಂಡು ಹೋದ್ರು. ವೇಷೆಯ ಮನೆಗೆ ಹೋಗಿದ್ದವನನ್ನ ವಿಷ್ಣು ದೂತರು ವೈಕುಂಠಕ್ಕೆ ಕರೆದುಕೊಂಡು ಹೋದ್ರು. ಭಗವಂತ ಹೃದಯ ನೋಡ್ತಾ ಇದ್ದಾನೆ ವಿನ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಇದ್ದಾರೆ ಅಂತ ಅನ್ನೋದ್ರ ಕಡೆಗೆ ಗಮನ ಕೊಡೋದಿಲ್ಲ. ಜನಾರ್ದನ ಭಾವಗ್ರಾಹಿ ಅಂತನ್ನುವ ಈ ಕತೆ ಹೇಳಿದರು. ನಾನಾಗ ಒಂದು ಕತೆ ಹೇಳಿದೆ. ಈ ಕತೆ ಈ ಥರ ಹೇಳಿದ್ರು ಶ್ರೀರಾಮಕೃಷ್ಣ. ವೇಶ್ಯೆಯ ಮನೆಗೆ ಹೋದರೂ ಕೂಡ ವೈಕುಂಠಕ್ಕೆ ಹೋದ ಅವನು. ಯಾಕೆಂತಂದ್ರೆ ಭಾಗವತದ ಕಡೆಗೆ ಅವನ ಮನಸ್ಸಿತ್ತು. ಇವನು ಭಾಗವತಕ್ಕೆ ಹೋಗಿದ್ರು ಕೂಡ ನರಕಕ್ಕೆ ಹೋದ. ಯಾಕೆಂದ್ರೆ ಭಾಗವತದ ಪುರಾಣ ಜಾಗದಲ್ಲಿ ಕೂತಿದ್ರು ಕೂಡ ಅವನು ವೇಶ್ಯೆಯ ನೆನಪನ್ನು ಮಾಡಿಕೊಂಡ. ಮನಸ್ಸು ಕಾರಣ ಅಂತ ನಾನು ಹೇಳಿದ ಮಾತು ಇಲ್ಲಿ ಅನ್ವಯ ಆಗ್ತದೆ. ಆದರೆ ಈ ಉದಾಹರಣೆಯನ್ನು ತಗೊಂಡು ನಮ್ಮಲ್ಲಿರ್ತಕ್ಕಂಥ ಖದೀಮರು ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಭಾಗವತ ವಾಚನಕ್ಕೆ ಹೋಗಿ ನರಕಕ್ಕೆ ಹೋಗುವುದು ಯಾತಕ್ಕೆ?
ಹೇ ಭಗವಂತ, ನಾನು ಇಲ್ಲಿ ಬಂದು ಸಿಕ್ಕಾಕೊಂಡ್ಬಿಡಿ. ಅದು ನಡೆಯೋದಿಲ್ಲ. ಯಾತಕ್ಕೆ? ಅಂತರಂಗದ ಆಲೋಚನೆ ಬೇರೆ. ಈ ಸುಖ ಪಡ್ತಕ್ಕಂಥದ್ದೇ ಇದೆ. ಸುಮ್ಮನೆ ಅವನ ಬಾಯಲ್ಲಿ ವೈಕುಂಠ ಕೃಷ್ಣ ಹರಿ ಅಂತ ಹೇಳ್ತಾ ಇದ್ದಾನೆ ಅಷ್ಟೇನೆ. ಆದ್ರಿಂದ ಅಲ್ಲಿ ಪುನಃ ನಾವು ಮಾರುವಂತಹ ಸಂದರ್ಭ ಬರುತ್ತದೆ. ಮಾರುವುದು ಅಂದ್ರೆ ಮೋಸ ಹೋಗುವುದು ಅಂತ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಕರ್ತ ಭಜಾ ಸಂಪ್ರದಾಯದ ಗುರು ಮಂತ್ರೋಪದೇಶ ಮಾಡುವಾಗ ಶಿಷ್ಯನಿಗೆ ಹೇಳ್ತಾನೆ, ಇನ್ನು ಎಲ್ಲವೂ ನಿನ್ನ ಮನಸ್ಸನ್ನು ಅವಲಂಬಿಸಿದೆ. ಈ ಸಂಪ್ರದಾಯದ ಪ್ರಕಾರ ಯಾರಿಗೆ ಒಳ್ಳೆಯ ಮನಸ್ಸಿದೆಯೋ ಅವರಿಗೆ ಒಳ್ಳೆಯ ಮಾರ್ಗ ದೊರೆಯುತ್ತದೆ, ಒಳ್ಳೆಯ ಫಲವೂ ಕೂಡ ದೊರೆಯುತ್ತದೆ. ಹನುಮಂತ ಸಮುದ್ರವನ್ನು ದಾಟಿದ್ದು ತನ್ನ ಮನೋಬಲದಿಂದಲೇ ತಾನೆ. ನಾನು ರಾಮದಾಸ, ರಾಮನಾಮ ಜಪಿಸ್ತಾ ಇದ್ದೇನೆ, ನನ್ನ ಕೈಲಿ ಏನು ತಾನೇ ಸಾಧ್ಯವಿಲ್ಲ ಅಂತನ್ನೋದಾಗಿತ್ತು ಆ ಹನುಮಂತನ ವಿಶ್ವಾಸ. ಅಹಂಕಾರ ಇರುವವರೆಗೆ ಅಜ್ಞಾನ ಇದ್ದೇ ಇರ್ತದೆ. ಅಹಂಕಾರ ಇತ್ತು ಅಂದ್ರೆ ಮುಕ್ತಿ ದೊರೆಯುವ ಹಾಗಿಲ್ಲ. ಹೇ ಭಗವಂತ, ನೀನೇ ಕರ್ತೃ, ನಾನು ಅಕರ್ತ ಅಂತನ್ನೋದೇ ಜ್ಞಾನ. ನಮ್ರತೆ ಇತ್ತು ಅಂದ್ರೆ ಉನ್ನತಿ ಉಂಟಾಗುತ್ತೆ. ದಿಣ್ಣೆಯ ಮೇಲೆ ನೀರು ನಿಲ್ಲೋದಿಲ್ಲ, ಆದ್ರಿಂದ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ತಗ್ಗು ಪ್ರದೇಶದಲ್ಲಿ ನೀರು ಶೇಖರವಾಗುವುದರಿಂದ ಬೆಳೆ ಸಾಧ್ಯವಾಗುತ್ತದೆ. ಆದ್ರಿಂದ ತಗ್ಗಿಕೊಂಡೇ ಇರಬೇಕು, ನಮ್ರವಾಗಿ ಇರಬೇಕು. ಸ್ವಲ್ಪ ಸತ್ಸಂಗ ಮಾಡುವ ಶ್ರಮ ತೆಗೆದುಕೊಳ್ಳಬೇಕು. ಮನೆಯಲ್ಲಿ ಕಿವಿಗೆ ಬೀಳುವುದು ಕೇವಲ ಪ್ರಾಪಂಚಿಕ ಮಾತು. ರೋಗ, ಸಂಸಾರ ರೋಗ ತಗಲಿಕೊಂಡೇ ಇರ್ತದೆ. ಗಿಳಿ ಅಡ್ಡಗಿಡ್ಡಿಯ ಮೇಲೆ ಕುಳಿತು ರಾಮ ರಾಮ ಅಂತ ಹೇಳ್ತಾ ಇರ್ತದೆ. ಆದರೆ ಅದನ್ನು ಕಾಡಿಗೆ ಬಿಟ್ಬಿಡು, ಮತ್ತೆ ಅದು ಕ್ಯಾ ಕ್ಯಾ ಅಂತ ಕೂಗಲಾರಂಭಿಸ್ತದೆ. ಕೈಯಲ್ಲಿ ಹಣವಿದ್ದ ಮಾತ್ರಕ್ಕೆ ಜನ ದೊಡ್ಡವರಾಗುವುದಿಲ್ಲ. ದೊಡ್ಡ ಮನುಷ್ಯನ ಮನೆ ಇದು ಅಂತ ಹೇಳೋದಕ್ಕೆ ಒಂದು ಕುರುಹು ಏನು ಅಂತಂದ್ರೆ, ಆತನ ಮನೆಯ ಎಲ್ಲಾ ಕೊಠಡಿಗಳಲ್ಲೂ ದೀಪ ಉರಿತಾ ಇರುತ್ತದೆ. ಬಡವರು ಅಷ್ಟೊಂದು ಎಣ್ಣೆ ಖರ್ಚು ಮಾಡಲಾರರು. ಎಣ್ಣೆ ಖರ್ಚು ಯಾಕೆ ಮಾಡಬೇಕು? ಎಲೆಕ್ಟ್ರಿಸಿಟಿ ಇದೆಯಲ್ಲ, ಅಂದ್ರೆ ಆಗಿನ ಕಾಲದ ಮಾತಿದು. ಆದ್ರಿಂದ ಅವರು ಅನೇಕ ದೀಪಗಳನ್ನು ಉರಿಸಲಾರರು. ಈ ದೇಹ ಮಂದಿರವನ್ನು ಅಂಧಕಾರದಲ್ಲಿ ಇರಿಸಕೂಡದು, ಅದನ್ನು ಜ್ಞಾನದೀಪದಿಂದ ಬೆಳಗಿಸಬೇಕು. ಎಂತೆಂಥ ಮಾತುಗಳನ್ನೆಲ್ಲ ಹೇಳಿದರು ಶ್ರೀರಾಮಕೃಷ್ಣರು. ಈ ದೇಹ ಅಂತ ಹೇಳ್ತಕ್ಕಂಥದ್ದು ಮನೆ, ಭಗವಜ್ಞಾನ ಅಂತ ಹೇಳ್ತಕ್ಕಂಥದ್ದೇ ದೀಪ. ಬಾಡುವ ಅಂತಂದ್ರೆ ಭಕ್ತಿ ಇಲ್ಲಿರ್ತಕ್ಕಂಥವನು, ಶ್ರೀಮಂತ ಅಂತ ಹೇಳ್ತಕ್ಕಂಥವನು ಅಂತಂದ್ರೆ ಇಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿ ಆ ಭಗವದ್ ಜ್ಯೋತಿಯನ್ನು ವಿಶೇಷವಾಗಿ ಒಳಗಡೆ ಪ್ರಕಾಶಗೊಳಿಸಿಕೊಂಡವನು. ಭಗವಂತನನ್ನು ಪ್ರಾರ್ಥನೆ ಮಾಡಿದವರ ದೇಹದಲ್ಲಿ ಪ್ರಕಾಶ ಹೊರಗಡೆ ಕಾಣ್ತದೆ. ಶ್ರೀಮಂತರ ಮನೆಯ ಕಿಟಕಿ ಗೋಟಿನಿಂದ ನೋಡಿದ್ರೆ ಯಾವಾಗ ನೋಡಿದ್ರೂ ಪ್ರಕಾಶ ಕಾಣ್ತಾ ಇರ್ತದೆ. ಯಾಕೆ? ಒಳಗಡೆ ದೊಡ್ಡ ದೊಡ್ಡ ಜ್ಯೋತಿಯನ್ನು ಹೊತ್ತಿರ್ತಾರೆ. ಹಾಗೆ ಆಧ್ಯಾತ್ಮಿಕ ಸಾಧಕ ಭಗವನ್ ನಾಮ ಜಪ ಮಾಡಿ ಬಗೆ ಬಗೆಯ ಪಾರಾಯಣಾದಿಗಳನ್ನು ಮಾಡಿ ಜ್ಯೋತಿಯನ್ನು ಬೆಳಕೊಂಡಿರುವುದರಿಂದ ಅವನ ಇಡೀ ವ್ಯಕ್ತಿತ್ವದಲ್ಲೇ ಆ ಭಗವಂತನ ಪ್ರಕಾಶ ಅಂತ ಹೇಳ್ತಕ್ಕಂಥದ್ದು ಕಾಣ್ತದೆ. ಆದ್ರಿಂದ ಈ ದೇಹ ಮಂದಿರವನ್ನು ಅಂಧಕಾರದಲ್ಲಿ ಇರಿಸಿಕೊಡದು, ಅದನ್ನು ಜ್ಞಾನದೀಪದಿಂದ ಬೆಳಗಿಸಬೇಕು. ಹೃದಯ ಮಂದಿರದಲ್ಲಿ ಜ್ಞಾನ ದೀವಿಗೆ ಹಚ್ಚಿ ಬ್ರಹ್ಮಮಯಿ ಮಾತಾಯ ಮುಖವ ನೋಡು. ಎಲ್ಲರಿಗೂ ಬ್ರಹ್ಮಜ್ಞಾನ ಸಾಧ್ಯ. ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣರು, ಎಲ್ಲರಿಗೂ ಬ್ರಹ್ಮಜ್ಞಾನ ಸಾಧ್ಯ. ಜೀವಾತ್ಮ ಪರಮಾತ್ಮ ಅಂತನ್ನುವ ಎರಡು ವಸ್ತುಗಳು ಇವೆ. ಪ್ರಾರ್ಥನೆಯಿಂದ ಜೀವಾತ್ಮ ಪರಮಾತ್ಮನೊಡನೆ ಐಕ್ಯವಾಗುವುದಕ್ಕೆ ಸಾಧ್ಯ. ನೋಡಿದ್ರಾ, ಇಲ್ಲಿ ಧ್ಯಾನದ ಮಾತು ಹೇಳಿಲ್ಲ ಶ್ರೀರಾಮಕೃಷ್ಣರು, ಜಪದ ಮಾತನ್ನು ಹೇಳಿಲ್ಲ. ಪ್ರಾರ್ಥನೆಯಿಂದ ಪರಮಾತ್ಮನೊಡನೆ ಈ ಜೀವಾತ್ಮ ಐಕ್ಯ ಹೊಂದುವುದಕ್ಕೆ ಸಾಧ್ಯ. ಅಲ್ಲಿ ತೀವ್ರತೆ ಅಂತನೋ ಶಬ್ದಗಳನ್ನೆಲ್ಲ ಮತ್ತೆ ನೆನಪು ಮಾಡ್ಕೊಳ್ಬೇಕು.
ಗ್ಯಾಸ್ ಕಂಪನಿಯವರು ಪ್ರತಿಯೊಂದು ಮನೆಗೂ ಒಂದು ಕೊಳವೆಯನ್ನು ಕೂಡಿಸಿದ್ದಾರೆ. ಗ್ಯಾಸನ್ನು ಕಂಪನಿಯಿಂದ ಪಡೆದುಕೊಳ್ಬಹುದು. ಕಂಪನಿಗೆ ಒಂದು ಅರ್ಜಿ ಹಾಕಿಕೊಂಡ್ರೆ ಅವರು ಗ್ಯಾಸ್ ಸರಬರಾಜು ಮಾಡ್ತಾರೆ. ಬಳಿಕ ಮನೆಗಳಲ್ಲಿ ದೀಪ ಹಚ್ಕೊಳ್ಬಹುದು. ಇದೊಂದು ಉದಾಹರಣೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣರು. ಈಗ ಎಲೆಕ್ಟ್ರಿಸಿಟಿ ಹೇಗೋ ಆಗ ಗ್ಯಾಸ್ ಕಂಪನಿ ಅಂತ ಒಂದಿತ್ತು. ಗ್ಯಾಸ್ ಒಂದು ಕಡೆ ಸ್ಟಾಕ್ ಆಗಿರ್ತಿತ್ತು. ಆ ಸ್ಟಾಕ್ ಆದ ಜಾಗದಿಂದ ಪೈಪುಗಳನ್ನು ಬೇರೆ ಬೇರೆ ಮನೆಗಳಿಗೆ ಯಾರ್ಯಾರು ಬೇಕೋ ಅವರು ಮನೆಗೆ ಆ ಪೈಪ್ಗಳನ್ನು ಹೊಡೆಸ್ಕೊಳ್ತಾ ಇದ್ರು. ಅಲ್ಲಿ ಅರ್ಜಿ ಹಾಕ್ಕೊಳ್ಬೇಕು, ನಮ್ಮ ಮನೆಗೆ ಇಂತಿಷ್ಟು ಗ್ಯಾಸ್ ಬೇಕು ಅಂತ. ಅವರಷ್ಟೇ ಬಿಟ್ಕೊಡ್ತಾರೆ. ಭಗವಂತನೇ ಆ ಗ್ಯಾಸ್ ಕಂಪನಿ. ಅರ್ಜಿ ಹಾಕೋದು ಅಂದರೆ ಪ್ರಾರ್ಥನೆ ಮಾಡೋದು. ಅವನು ಬಿಟ್ಟುಕೊಡ್ತಾನೆ ಆ ಗ್ಯಾಸನ್ನು. ಆಗ ನಾವು ಬೆಳಕು ಹಚ್ಕೊಳ್ಬಹುದು. ಹೃದಯ ಮಂದಿರ ಅಂತ ಹೇಳ್ತಕ್ಕಂಥದ್ದು ಬೆಳಗುತ್ತದೆ ಭಗವದ್ ಜ್ಯೋತಿಯಿಂದ. ಒಳ್ಳೆ ಉದಾಹರಣೆ ಅದು. ಅರ್ಜಿ ಹಾಕ್ಕೊಳ್ಬೇಕು, ಅದು ಬಹಳ ಮುಖ್ಯ. ಈ ಬೆಳಕಿನ ಮೂಲ ಎಲ್ಲಿದೆ? ಸ್ವಯಂ ಭಗವಂತನೇ. ಅವನನ್ನು ಕೇಳ್ಕೊಳ್ತಾ ಇರಬೇಕು. ನಾನಾಗಲೇ ಹೇಳಿದಾಗೆ ಓದ್ಕೊಳ್ಳೋ ಅಂತ ಹೇಳಿ ಇದ್ ಕಡೆ ಬಂದ ಹಾಗೆ ಪ್ರಾರ್ಥನೆ ಮಾಡಿಕೊಂಡೆ, ಹೇ ಭಗವಂತ ಬೆಳಗು. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲರಿಗೂ ಭಗವಜ್ಞಾನ ಬ್ರಹ್ಮಜ್ಞಾನ ಸಾಧ್ಯ ಅಂತ ಹೇಳಿದರು. ಆದರೆ ಪ್ರಾರ್ಥನೆ ಎಲ್ಲರಿಗೂ ಸಾಧ್ಯವಾಗಿದ್ದರೆ ಬ್ರಹ್ಮಜ್ಞಾನ ಅಂತ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಸಾಧ್ಯ. ಕೆಲವರಲ್ಲಿ ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣರು, ಕೆಲವರಲ್ಲಿ ಆತ್ಮಜಾಗೃತಿ ಉಂಟಾಗಿ ಬಿಟ್ಟಿರ್ತದೆ. ಆಗಲೇ ಅವರಲ್ಲಿ ಒಂದು ವಿಶೇಷ ಗುಣ ನೋಡಬಹುದು. ಏನದು? ಭಗವತ್ ಸಂಬಂಧವಾದ ಮಾತುಕತೆ ವಿನ ಬೇರೆ ಏನೂ ಅವರಿಗೆ ರುಚಿಸೋದಿಲ್ಲ. ಅವರು ಚಾತಕ ಪಕ್ಷಿಯ ಹಾಗೆ 7 ಸಮುದ್ರದಲ್ಲಿ, ಗಂಗೆಯಲ್ಲಿ, ಯಮುನೆಯಲ್ಲಿ, ಉಳಿದ ನದಿಗಳಲ್ಲೆಲ್ಲ ನೀರು ಸುಮ್ಮನೆ ತುಂಬಿ ಹರಿತಾ ಇದೆ. ಆದರೆ ಅದಕ್ಕೆ ಬೇಕಾಗಿರೋದು ಮಳೆ ನೀರು ಮಾತ್ರವೇ. ನೀರಡಿಕೆಯಿಂದ ಗಂಟಲು ಒಣಗಿ ಸಾಯ್ತಾ ಇದ್ರು ಅದು ಬೇರೆ ಯಾವ ನೀರನ್ನು ಕುಡಿಯದು ಅಂತ ಹೇಳಿಬಿಟ್ರು ಶ್ರೀರಾಮಕೃಷ್ಣ. ಎಂಥ ಅದ್ಭುತ ವಿಷಯ ಸುಖ ಅಂತ ಹೇಳ್ತಕ್ಕಂಥದ್ದೇ ಈ ಕೆರೆ ಬಾವಿನಲ್ಲಿರ್ತಕ್ಕಂಥ, ಸಮುದ್ರದಲ್ಲಿರ್ತಕ್ಕಂಥ ನೀರು. ಆ ಪರಮಾತ್ಮ ಸುಖ ಅಂತ ಹೇಳ್ತಕ್ಕಂಥದ್ದೇ ಮಳೆ ನೀರು. ಪರಮಾತ್ಮ ಸುಖ ಮಾತ್ರವೇ ಬೇಕು, ಈ ಲೌಕಿಕ ಸುಖ ಯಾವುದು ಬೇಡವೇ ಬೇಡ ಅಂತ ಈ ಸಾಧಕ ಕೊಡ್ತಿರ್ತಾನೆ ಅನ್ನೋದಕ್ಕೆ ಆ ಚಕೋರ ಪಕ್ಷಿಯ ಉದಾಹರಣೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣ ಭಕ್ತರಿಗೆ. ಮುಂದುವರಿಸ್ತಾ ಹೇಳ್ತಾರೆ, ಹುಲಿ ಉಳಿದ ಮೃಗಗಳನ್ನ ಗಪ ಗಪ ಅಂತ ತಿಂದು ಬಿಡುವ ಹಾಗೆ ಅನುರಾಗ ಅಂತನ್ನುವ ಹುಲಿ ಕಾಮಕ್ರೋಧಾದಿಗಳಂತನ್ನುವ ರಿಪುಗಳನ್ನ ತಿಂದು ಹಾಕಿಬಿಡ್ತದೆ ಅಂತನೋ ಮಾತನ್ನು ಹೇಳಿದ್ರೆ ಎಷ್ಟು ಚೆನ್ನಾಗಿದೆ ಈ ಮಾತು. ಹುಲಿ ಹೇಗೆ ಇತರ ಮೃಗಗಳನ್ನೆಲ್ಲ ಒಂದೊಂದೇ ಬಾಯಿಗೆ ಹಾಕಿ ನುಂಗಿ ಹಾಕಿಬಿಡ್ತದೋ, ಅದೇ ಭಗವದ್ ಅನುರಾಗ ಅಂತ ಹೇಳ್ತಕ್ಕಂಥದ್ದು ಒಂದು ಜಾಗೃತವಾಯಿತು ಅಂತ ಹೇಳಿದ್ರೆ ಕಾಮಕ್ರೋಧಾದಿಗಳೆಲ್ಲ ಎಲ್ಲವನ್ನು ಅವೇ ತಿಂದಾಕಿಬಿಡುತ್ತಂತೆ. ಅಲ್ಲಿನೇನು ಇರೋದಿಲ್ಲ. ಎಲ್ಲ ಪ್ರಾಣಿಗಳನ್ನು ತಿಂದ ಮೇಲೆ ಹೇಗೆ ಹುಲಿ ಮಾತ್ರ ಉಳ್ಕೊಂಡಿರ್ತದೋ, ಇಲ್ಲಿ ಅನುರಾಗ ಮಾತ್ರ ಉಳ್ಕೊಂಡಿರ್ತದೆ. ಹಾಗಾದ್ರೆ ಅನುರಾಗ ಅಂದ್ರೆ ಏನು? ಹುಲಿ. ಕುರುಡ ಹಾಲು ಅಂದ್ರೆ ಏನು ಅಂತೇಳಿ ಹೀಗೆ ತೋರಿಸಿದ್ನಂತಲ್ಲ, ಆ ಕತೆ ಹೇಳಿದ್ದೀನಿ ಇಲ್ಲೇ. ಆ ರೀತಿಲಿ ಅರ್ಥ ಮಾಡ್ಕೋಬೇಕಾಗಿಲ್ಲ. ಒಮ್ಮೆ ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣರು, ಒಮ್ಮೆ ಹೃದಯದಲ್ಲಿ ಅನುರಾಗ ಉಂಟಾಗಿಬಿಡ್ತು ಅಂದ್ರೆ ಮತ್ತೆ ಅಲ್ಲಿ ಕಾಮಕ್ರೋಧಾದಿಗಳು ನಿಲ್ಲವು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂದೃಷ್ಟ ನಿವರ್ತತೆ. ಪರಮಾತ್ಮನನ್ನು ದೃಷ್ಟ ನೋಡಿದ ಮೇಲೆ ನಿವರ್ತತೆ ಹೊರಟೋಗಿಬಿಡ್ತದೆ. ಯಾವುದೋ ವಿಷಯ ಸುಖ, ವಿಷಯ ರಸ. ಗೋಪಿಯರಿಗೆ ಕೃಷ್ಣನಲ್ಲಿ ಅನುರಾಗವಿದ್ದುದರಿಂದ ಅವರಿಗೆ ಈ ಅವಸ್ಥೆ ಬಂದಿತ್ತು. ಅಂದ್ರೆ ಏನು ಅವಸ್ಥೆ? ಕಾಮಕಾಂಚನಾದಿಗಳ ಮೇಲೆ ಆಸಕ್ತಿ ಇಲ್ಲದಿರುವಂತಹ ಅವಸ್ಥೆ. ಗೋಪಗೋಪಿಯರು ಅಂತ ಹೇಳಿದ್ರೆ ಕೃಷ್ಣನೊಂದಿಗೆ ಕಾಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತಲೇ ಅರ್ಥ ಮಾಡಿಕೊಡ್ತಾರೆ ಜನ. ಅದು ದಿವ್ಯವಾದಂತಹ ಪ್ರೇಮ ಸಂಬಂಧ ಮತ್ತು ಅನುರಾಗ, ದಿವ್ಯವಾದಂತಹ ಅನುರಾಗ. ಪರಿಣಾಮವಾಗಿ ಅವರಲ್ಲಿ ಯಾವ ಸ್ಥಿತಿ ಬಂದಿದೆ ಅಂತೆ? ಶರೀರ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇರಲೇ ಇಲ್ಲ. ಅದರಿಂದ ಕಾಮಕ್ಕೆ ಅಲ್ಲಿ ಅವಕಾಶವೇ ಇರಲಿಲ್ಲ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣರು, ಮತ್ತೆ ಇದೇ ಅನುರಾಗ ಅಂಜನ ಅಂತ ಹೇಳ್ತಕ್ಕಂಥದ್ದು. ಅನುರಾಗವೇ ಅಂಜನ. ರಾಧೆ ತನ್ನ ಸಖಿಯರಿಗೆ ಹೇಳಿದ್ಲು, ಸಖಿಯರೇ ಎಲ್ಲವೂ ನನಗೆ ಕೃಷ್ಣಮಯವಾಗಿ ಕಾಣ್ತಾ ಇದೆ.
ಆಗ ಅವರು ಹೇಳಿದರು, ಸಖಿಯರು ಹೇಳಿದರು, ಸಖಿ ನೀನು ಅನುರಾಗವೆಂಬ ಅಂಜನವನ್ನು ಕಣ್ಣಿಗೆ ಹಚ್ಕೊಂಡಿದ್ದೀಯೆ, ಆದ್ರಿಂದ ನಿನಗೆಲ್ಲವೂ ಕೃಷ್ಣಮಯವಾಗಿ ಕಾಣ್ತಾ ಇದೆ. ಜನ ಹೇಳ್ತಾರೆ, ಕಪ್ಪೆಯ ತಲೆಯ ಬೂದಿಯಿಂದ ತಯಾರಿಸಿದ ಕಾಡಿಗೆಯನ್ನು ಕಣ್ಣಿಗೆ ಹಚ್ಕೊಂಡ್ರೆ ಎಲ್ಲವೂ ಸರ್ಪಮಯವಾಗಿ ಕಾಣ್ತದೆ ಅಂತ. ಕಪ್ಪೆಗೆ ಯಾವಾಗಲೂ ಹಾವಿದ್ದೇ ಕನಸು. ಆ ಕಪ್ಪೆಯ ತಲೆಯ ಭಸ್ಮವನ್ನು ಕಾಡಿಗೆ ಮಾಡಿ ಕಣ್ಣಿಗೆ ಹಚ್ಕೊಂಡ್ಬಿಟ್ರೆ ನಮಗೆ ಕೂಡ, ಆದರೆ ಅದನ್ನು ಮಾಡ್ಕೋಬಾರ್ದು ಯಾರು. ಯಾರು ಕಾಮಕಾಂಚನಗಳಲ್ಲೇ ನಿರತರಾಗಿದ್ದಾರೋ, ಭಗವಂತನ ಕಡೆಗೆ ಒಂದಿನಿತು ಮನಸ್ಸು ಕೊಡೋದಿಲ್ವೋ ಅವರೇ ಬದ್ಧ ಜೀವರು. ಅವರಿಂದ ಮಹತ್ ಕಾರ್ಯವೇನಾದರೂ ಸಾಧ್ಯವಾಗಬಲ್ಲುದೇ? ಅವರು ಕಾಗೆ ಕುಟುಕಿದ ಮಾವಿನ ಹಣ್ಣಿನ ಹಾಗೆ, ದೇವರಿಗಂತೂ ಅರ್ಪಿಸಲಾಗುವುದಿಲ್ಲ, ಮನುಷ್ಯರು ತಿನ್ನಲು ಹಿಂಜರಿಯುತ್ತಾರೆ. ಬದ್ಧ ಜೀವ ಅಂದರೆ ಸಾಂಸಾರಿ ಜೀವ ರೇಷ್ಮೆ ಹುಳುವಿನ ಹಾಗೆ. ಇಚ್ಛೆ ಪಟ್ಟರೆ ಅದು ತನ್ನ ಗೂಡನ್ನು ಕತ್ತರಿಸಿಕೊಂಡು ಹೊರಗೆ ಬರಬಲ್ಲದು. ಆದರೆ ಅದು ತಾನೇ ಅದನ್ನು ನಿರ್ಮಿಸಿರುವುದರಿಂದ ಮೋಹ ಅಡ್ಡಲಾಗಿ ಬಂದು ನಿಂತುಕೊಳ್ತದೆ. ಕೊನೆಗೆ ಅಲ್ಲೇ ಅದಕ್ಕೆ ಮೃತ್ಯು. ಮುಕ್ತ ಜೀವ ಕಾಮಕಾಂಚನಗಳ ವಶ ಅಲ್ಲ. ಕೆಲವು ರೇಷ್ಮೆ ಹುಳು ತಾವು ಅಷ್ಟೊಂದು ಶ್ರಮವಹಿಸಿ ಕಟ್ಟಿದ್ದ ಗೂಡುಗಳನ್ನು ಕೂಡ ಕತ್ತರಿಸಿ ಹೊರಗೆ ಬಂದುಬಿಡುತ್ತವೆ. ಆದರೆ ಅಂಥವು ಎಲ್ಲೋ ಒಂದೊಂದು. ಮಾಯೆ ಜೀವರನ್ನು ಮುಗ್ಧಗೊಳಿಸಿ ತನ್ನ ಬಂಧನದಲ್ಲಿ ಇಟ್ಕೊಳ್ಳುತ್ತದೆ. ಎಲ್ಲೋ ಕೆಲವರಿಗೆ ಮಾತ್ರ ಬ್ರಹ್ಮಜ್ಞಾನ ದೊರೆಯುತ್ತದೆ. ಅವರು ಮಾಯೆಯ ಇಂದ್ರದ ಜಾಲದಿಂದ ಮೋಹಿತರಾಗೋದಿಲ್ಲ, ಕಾಮಕಾಂಚನಗಳಿಗೆ ವಶವಾಗುವುದಿಲ್ಲ. ಸಿದ್ಧರಲ್ಲಿ ಎರಡು ವಿಧ, ಸಾಧನ ಸಿದ್ಧರು, ಕೃಪಾಸಿದ್ಧರು. ಕೆಲವು ಮಂದಿ ರೈತರು ಬಹಳವಾಗಿ ದುಡಿದು ತಮ್ಮ ತಮ್ಮ ಗದ್ದೆಗಳಿಗೆ ನೀರು ಹಾಯಿಸಿಕೊಳ್ತಾರೆ. ಹಾಗೆ ಮಾಡಿದ್ರೇನೆ ಅವರು ಬೆಳೆಯುವುದಕ್ಕೆ ಸಾಧ್ಯ. ಇನ್ನು ಕೆಲವರಿಗೆ ನೀರು ಹಾಯಿಸುವ ಅವಶ್ಯಕತೆಯೇ ಇರದು, ಮಳೆಯ ನೀರೇ ಯಥೇಷ್ಟ. ಅವರು ದುಡಿದು ನೀರು ಹಾಯಿಸಬೇಕಾಗಿರೋದಿಲ್ಲ. ಈ ಮಾಯೆಯ ಹಿಡಿತದಿಂದ ಬಿಡಿಸಿಕೊಳ್ಬೇಕಾದ್ರೆ ಬಹಳ ಕಷ್ಟಪಟ್ಟು ಸಾಧನೆ ಮಾಡಬೇಕು. ಕೃಪಾಸಿದ್ದರೂ ಕಷ್ಟಪಡಬೇಕಾಗಿರೋದಿಲ್ಲ. ಆದರೆ ಅಂಥವರೆಲ್ಲ ಬಹಳ ವಿರಳ. ಮತ್ತೆ ನಿತ್ಯ ಸಿದ್ಧರಿದ್ದಾರೆ. ಅವರು ಆತ್ಮಜಾಗೃತಿಯನ್ನು ಹೊಂದಿಯೇ ಪ್ರತಿಯೊಂದು ಸಲವೂ ಜನ್ಮವೆತ್ತಾರೆ. ಜನ್ಮವೆತ್ತಿದಾಗಲೇ ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ ಅವರಿಗೆ. ಇವ್ರನ್ನ ಮುಚ್ಚಿ ಹೋಗಿರುವ ಬುಗ್ಗೆಗಳಿಗೆ ಹೋಲಿಸಬಹುದು. ಕೊಳಾಯಿಗಾರ ತೋಟದಲ್ಲಿ ಅಲ್ಲಿ ಇಲ್ಲಿ ಅಗೀತಾ ಇರುವಾಗ ಅಕಸ್ಮಾತ್ತಾಗಿ ಆತ ಬುಗ್ಗೆಯ ತಡೆಯನ್ನ ಅಂದರೆ ಅದರ ಮೇಲೆ ಇರ್ತಕ್ಕಂಥ ಕಲ್ಲನ್ನೇನಾದರೂ ತೆಗೆದು ಹಾಕಿಬಿಡ್ಬೋದು. ಆಗ ನೀರು ಭರ್ ಅಂತ ಹೊರಕ್ಕೆ ನುಗ್ಗಿ ಬರುತ್ತದೆ. ಹಾಗೆ ನಿತ್ಯ ಸಿದ್ಧರ ಪ್ರಥಮಾನುರಾಗ ವ್ಯಕ್ತವಾದಾಗ ಜನ ಆಶ್ಚರ್ಯಚಕಿತರಾಗಿ ಹೇಳ್ತಾರೆ, ಇಷ್ಟೊಂದು ಭಕ್ತಿ ವೈರಾಗ್ಯ ಪ್ರೇಮ ಇಲ್ಲಿವರೆಗೆ ಇವ್ರಲ್ಲಿ ಎಲ್ಲಿದ್ದಿತ್ತು ಅಂತ. ಶ್ರೀರಾಮಕೃಷ್ಣ ಈ ಮಾತನ್ನು ಹೇಳಿ ಬಳಿಕ ಮಾತುಕತೆ ಗೋಪಿಯರ ಅನುರಾಗದ ಸಂಬಂಧವಾಗಿ ಪ್ರಾರಂಭವಾಯಿತಂತೆ. ಮಾಸ್ಟರ್ ಮಾಷೆ ಬರೀತಾನೆ, ರಾಮ್ಲಾಲ ಈಗ ಒಂದು ಒಳ್ಳೆ ಹಾಡನ್ನ ಹಾಡ್ತಾನೆ. ರಾಮ್ಲಾಲ ಶ್ರೀರಾಮಕೃಷ್ಣ ಅಣ್ಣನ ಮಗ. नाथ तुम्ही सर्वस्व आमार, नाथ तुम्ही सर्वस्व आमार, नाथ तुम्ही सर्वस्व आमार. प्राणाधार सारासार, प्राणाधार सारासार. नहीं तो माँ बिने के हो त्रिभुवने, नहीं तो माँ बिने के हो त्रिभुवने. बोली बार अपनार, बोली बार अपनार. नाथ तुम्ही सर्वस्व आमार, नाथ तुम्ही सर्वस्व आमार. तुम्ही सुख शांती सहाय संबल, तुम्ही सुख शांती सहाय संबल. संपद ऐश्वर्य ज्ञान बुद्धि बल. तुम्ही वासगृह आरामेर स्थल, तुम्ही वासगृह आरामेर स्थल. आत्मीय बंधु परिवार
तुम्ही सर्वस्व आमार, नाथ तुम्ही सर्वस्व आमार. तुम्ही इह काल तुम्ही परित्राण, तुम्ही इह काल तुम्ही परित्राण, तुम्ही परकाल तुम्ही स्वर्गधाम, तुम्ही शास्त्रविधी गुरुकल्पतरु, तुम्ही शास्त्रविधी गुरुकल्पतरु, अनंत सुखेराधार. नाथ तुम्ही सर्वस्व आमार, नाथ तुम्ही सर्वस्व आमार. तुम्ही हे उपाय, तुम्ही हे उद्देश, तुम्ही हे उपाय, तुम्ही हे उद्देश, तुम्ही स्रष्टा पाता, तुम्ही हे उपाश, दंडदात पित स्नेहमयी माता, दंडदात पित स्नेहमयी माता. माता 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 दंडदात पित स्नेहमयी माता, दंडदात पित स्नेहमयी माता, भवार्णवी कर्णधार. नाथ तुम्ही सर्वस्व आमार, नाथ तुम्ही सर्वस्व ಆಮಾರ್. ಇಲ್ಲಿಗೆ ಇಂದಿನ ಉಪನ್ಯಾಸ ಮುಗಿಯಿತು. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.